energetic students, welcome you all to PW Kannada 9th and 10th channel. So, ಈ ಒಂದು ವಿಡಿಯೋದಲ್ಲಿ let's do the simple analysis on very important concept and very important questions from chemical reactions and equations chapter. That is your chapter number 1 from foundation. ಹೌದಾ? ಹಾಗಾದ್ರೆ let's get into question directly. So, zinc oxide plus carbon giving zinc plus carbon monoxide ಅಂತ ಹೇಳುವ reaction ನಲ್ಲಿ based on the redox reaction concept related to oxygen. Which substance is oxidized? Which substance is reduced? ಅಂತ ಹೇಳ್ಬೋದಾ? How easy this question, madam? This is a easy question because ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಇದನ್ನ. ಹೌದಾ? ನಾನು ಏನು ಹೇಳ್ಕೊಟ್ಟಿದ್ದೆ ನಿಮಗೆ? ಜಿಂಕ್ ಆಕ್ಸೈಡ್ ಕಾರ್ಬನ್ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಏನು ಸಿಗುತ್ತೆ? We get zinc plus carbon monoxide. Analyze what has happened from here to here. ಜಿಂಕ್ ಆಕ್ಸೈಡ್ ಇಂದ ಜಿಂಕಿಗೆ ಹೋಗ್ಬೇಕಾದ್ರೆ ಏನಾಯ್ತು ಇಲ್ಲಿ? ಲಾಸ್ ಆಫ್ ಆಕ್ಸಿಜನ್ ಅಥವಾ ರಿಮೂವಲ್ ಆಫ್ ಆಕ್ಸಿಜನ್ ಅಂತ ಹೇಳಿ ಬರಿಬೋದಾ? ರಿಮೂವಲ್ ಆಫ್ ಆಕ್ಸಿಜನ್, ಅಡಿಷನ್ ಆಫ್ ಆಕ್ಸಿಜನ್ ಅಂತ ಹೇಳಿ ಬರಿಬೋದಾ? ಎಸ್. ಸೊ ಐ ಕ್ಯಾನ್ ರೈಟ್ ಹಿಯರ್ ಆಸ್ ರಿಮೂವಲ್ ಆಫ್ ಆಕ್ಸಿಜನ್. ಆಲ್ ಸೆಟ್. ಕಾರ್ಬನ್ ಇಂದ ಇಫ್ ಐ ಟೇಕ್ ದಿಸ್ ರೂಟ್ ಫ್ರಮ್ ಕಾರ್ಬನ್ ಟು ಕಾರ್ಬನ್ ಮೊನಾಕ್ಸೈಡ್ ಬರ್ಬೇಕಂತ ಹೇಳಿದ್ರೆ ಏನಾಯ್ತಲ್ಲಿ? ಅಡಿಷನ್ ಆಫ್ ಆಕ್ಸಿಜನ್ ಆಯ್ತು. ಸೊ ಐ ಶುಡ್ ಮೆನ್ಷನ್ ಹಿಯರ್ ಆಸ್ ವಾಟ್? ಅಡಿಷನ್ ಆಫ್ ಆಕ್ಸಿಜನ್. ನಾವ್ ಯು ಟೆಲ್ ಮೀ, ಈ ರಿಮೂವಲ್ ಆಫ್ ಆಕ್ಸಿಜನ್ಗೆ ಟೆಕ್ನಿಕಲಿ ಏನು ಅಂತ ಹೇಳಿ ಕರೀತಾರೆ? ರಿಡಕ್ಷನ್. ರೈಟ್? ವಿ ಕಾಲ್ ದಿಸ್ ಆಸ್ ರಿಡಕ್ಷನ್. ಅಡಿಷನ್ ಆಫ್ ಆಕ್ಸಿಜನ್ಗೆ ಏನು ಅಂತ ಹೇಳಿ ಕರೀತಾರೆ? ಆಕ್ಸಿಡೇಷನ್. ವಿ ಕಾಲ್ ದಿಸ್ ಆಸ್ ಆಕ್ಸಿಡೇಷನ್. ಸೊ ಔಟ್ ಆಫ್ ದೀಸ್ ಟು ರಿಯಾಕ್ಟೆಂಟ್, substance that is oxidized to which oxygen is added as carbon. This one. Because carbon changes into carbon monoxide ಅಂತ ಹೇಳಿದ್ರೆ ಕಾರ್ಬನ್ಗೆ ಆಕ್ಸಿಜನ್ ಹಾಕಿದಾಗ ಅದು ಕಾರ್ಬನ್ ಮೊನಾಕ್ಸೈಡ್ ಆಯ್ತು. ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಸಬ್ಸ್ಟೆನ್ಸ್ಗೆ ಆಕ್ಸಿಜನ್ ಆ್ಯಡ್ ಮಾಡಿರುವಂಥದ್ದು ಯಾವುದು ಇಲ್ಲಿ? ಕಾರ್ಬನ್ಗೆ ನಾವು ಆಕ್ಸಿಜನ್ ಅನ್ನ ಆ್ಯಡ್ ಮಾಡಿದೀವಿ. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಯಾವುದಿದ್ರಲ್ಲಿ? ಯಾವುದರಿಂದ ಆಕ್ಸಿಜನ್ ಅನ್ನ ಹೊರಗಡೆ ತೆಗೆದ್ವಿ? ಜಿಂಕ್ ಆಕ್ಸೈಡ್ ಇಂದ ಆಕ್ಸಿಜನ್ ಅನ್ನ ಹೊರಗಡೆ ತೆಗೆದ್ವಿ ಅಲ್ವಾ? ಸೊ ಜಿಂಕ್ ಅಂತ ಹೇಳುವಂಥದ್ದು, ಜಿಂಕ್ ಆಕ್ಸೈಡ್ ಅಂತ ಹೇಳುವಂಥದ್ದು ದ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡ್ಯೂಸ್ಡ್. ಈಸಿ, ಅರ್ಥ ಆಯ್ತಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ಒಂದು ಸರ್ಕಲ್ ಕಾಣ್ತಾ ಇದೆ ಅಲ್ವಾ ನಿಮಗೆ? ಇಮ್ಯಾಜಿನ್ ದಟ್ ದ ಸರ್ಕಲ್ ಇಸ್ ಅ ಐರನ್ ರಿಂಗ್. ಓಕೆ, ವಿಚ್ ರಿಂಗ್ ಇಸ್ ದಿಸ್? ಐರನ್, ಇದು Fe ring. And I'm going to keep this Fe ring in a beaker. So let's see ಹೇಗಿದೆ beaker ಅಂತ ಹೇಳಿ. ಓಕೆ, ಸೊ ಇನ್ ದಿಸ್ ಬೀಕರ್ ನಾನೇನು ಮಾಡಬೇಕು? ಯಾವುದೋ ಒಂದು ಸೊಲ್ಯೂಷನ್ ತಗೊಳ್ಬೇಕು. ಬಟ್ ಯಾವ ಸೊಲ್ಯೂಷನ್ ತಗೊಳ್ಬೇಕು ಅಂತ ಹೇಳೋಕ್ಕಿಂತ ಮುಂಚೆ ಲೆಟ್ಸ್ ರೀಡ್ ದ ಕ್ವೆಶ್ಚನ್. ಓಕೆ, ಸೊ ಅನ್ ಐರನ್ ರಿಂಗ್, ದಿಸ್ ಐರನ್ ರಿಂಗ್ ಈಸ್ ಟು ಬಿ ಕೋಟೆಡ್ ವಿತ್ ಕಾಪರ್. ಕಾಪರನ್ನು ಅದಕ್ಕೆ ಕೋಟ್ ಮಾಡಬೇಕಂತೆ. ಅದರಲ್ಲಿ ಐರನ್ಸ್ ಇರಬಾರ್ದು. ಆ ರಿಂಗ್ನಲ್ಲಿ ಇವಾಗ ಆ ರಿಂಗ್ ಸರ್ಫೇಸ್ ಮೇಲೆ ಯಾವುದಿರಬೇಕು? ಕಾಪರ್ ಆಟಮ್ಸ್ ಇರಬೇಕು. ಹೌ ಕ್ಯಾನ್ ವಿ ಡೂ ದಿಸ್ ವಿದೌಟ್ ಯೂಸಿಂಗ್ ಎಲೆಕ್ಟ್ರಿಸಿಟಿ? ಇಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡದೆ ಹೇಗೆ ಮಾಡ್ಬೋದು? ಸೊ ವಿದೌಟ್ ಯೂಸಿಂಗ್ ಎಲೆಕ್ಟ್ರಿಸಿಟಿ ವಿ ಕ್ಯಾನ್ ಪರ್ಫಾರ್ಮ್ ದಿಸ್ ಥ್ರೂ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹೌದಾ? ಥ್ರೂ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. Through displacement reaction we can perform this activity. Agree? All set. So iron ring ide and the solution what you have here is copper sulfate solution. So I should take, if I have to deposit copper, then I should take copper sulfate solution. Yake? Because copper is less reactive. Copper is less reactive than what? Than iron. If we compare ಮಾಡಿದ್ರೆ copper is less reactive. So what happens from the ring to the solution? Who comes here? Fe ionic form ನಲ್ಲಿ Fe2+ ಆಗಿ ಆ ಸೊಲ್ಯೂಷನ್ಗೆ ಬರುತ್ತೆ. and who is there in the solution? ಸೊಲ್ಯೂಷನ್ ಅಲ್ಲಿ ಯಾರಿದ್ದಾರೆ? ಕಾಪರ್ ಸಲ್ಫೇಟ್ ಇದ್ದಾರೆ. ಕಾಪರ್ ಸಲ್ಫೇಟ್ ಯಾವ ಫಾರ್ಮ್ ನಲ್ಲಿ ಇದ್ದಾರೆ? copper 2+
ಸಲ್ಫೇಟ್ 2- ಅಯಾನ್ ಫಾರ್ಮ್ನಲ್ಲಿದೆ, ಹೌದಾ? ಸೊ ನಾವು ಫ್ರಮ್ ದಿಸ್ ಕಾಪರ್ ಸಲ್ಫೇಟ್ Fe is going to displace copper. ಕಾಪರ್ ಹೇಳ್ತಾನೆ Feಗೆ ನೀನು ಬಂದು ನನ್ನ ಪ್ಲೇಸ್ನಲ್ಲಿ ಕೂತ್ಕೋ, ಐ ವಿಲ್ ಬಿ ಮೂವಿಂಗ್ ಅವೇ ಅಂತ ಹೇಳಿ. ಸೊ ಎಲ್ಲ ಕಾಪರ್ಗಳು ಯಾವುದ್ರ ಮೇಲೆ ಡೆಪಾಸಿಟ್ ಆಗುತ್ತೆ ಇವಾಗ? ಅಯನ್ ರಿಂಗ್, ಆ ಆಟಮ್ದು ಸರ್ಫೇಸ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ Fe will get into the solution and copper atoms from the solution gets onto the ring. ಸೊ ಇದು ಕಂಟಿನ್ಯೂಸ್ ಆಗುತ್ತೆ ಅಂಟಿಲ್ ಆಲ್ ದ Fe ಡಿಸ್ಪ್ಲೇಸಸ್ ಕಾಪರ್. ಎಲ್ಲ ಕಾಪರ್ಗಳು ಸೆಟ್ಲ್ ಆಗೋವರೆಗೂ ಕೂಡ ಆ ಒಂದು ಬ್ಯಾಲೆನ್ಸ್ ಆಗೋವರೆಗೂ ಕೂಡ ಈ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ಫೈನಲಿ ವೆನ್ ಯು ಲುಕ್ ಇನ್ ಟು ದ ರಿಂಗ್, ನೀವು ರಿಂಗ್ನ ನೋಡಬೇಕಾದ್ರೆ ಯು ವಿಲ್ ಗೆಟ್ ಸರ್ಪ್ರೈಸ್ಡ್. ಯಾಕೆಂದರೆ ಆ ರಿಂಗ್ ಮೇಲೆ ಯಾವುದು ಡೆಪಾಸಿಟ್ ಆಗಿದೆ ಇವಾಗ? Fe ಆಟಮ್ಸ್ಗಳು ಕಾಪರ್ ಆಟಮ್ ಡೆಪಾಸಿಟ್ ಆಗಿದೆ. ಸೊ ದಿಸ್ ವಿಲ್ ಹ್ಯಾವ್ ಲೇಟರ್ ಪಾರ್ಟ್ ಕಾಪರ್ ಆಟಮ್, ಮತ್ತೆ ಅದು ಕಾಪರ್ ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ, ಐ ಮೀನ್ ಕಾಪರ್ ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫಾರ್ ದಿಸ್ ಯು ಡೋಂಟ್ ಹ್ಯಾವ್ ಟು ಸಪ್ಲೈ ಎಲೆಕ್ಟ್ರಿಸಿಟಿ. ದ ಕೆಮಿಕಲ್ ಇಕ್ವೇಷನ್ ದಟ್ ರೆಪ್ರೆಸೆಂಟ್ಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, chemical equation that represents neutralization reaction among the following. ಕೊಟ್ಟಿರೋದ್ರಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಯಾವುದು ಅಂತ ಹೇಳಿ ಈಸಿ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು? ಅಲ್ಲಿ ಕೆಲವೊಂದಷ್ಟು ಆಸಿಡ್ ಅಯಾನ್ಸ್ಗಳು ಅಂದರೆ ಆಸಿಡಿಕ್ H+ ಅಯಾನ್ಸ್ಗಳು ನಮ್ಮ OH- ಅಯಾನ್ಸ್ಗಳ ಜೊತೆ ರಿಯಾಕ್ಟ್ ಆಗಿ ವಾಟರ್ ಅಂತ ಹೇಳುವಂಥ ನ್ಯೂಟ್ರಲ್ ಪ್ರಾಡಕ್ಟ್ನ ಕೊಡಬೇಕು. ಸೊ ಬೇಸಿಕಲಿ ಯು ಆರ್ ಡಿಆಕ್ಟಿವೇಟಿಂಗ್ ಬೋತ್ ದಿ ಅಯಾನ್ಸ್ ರಿಯಾಕ್ಟಿವಿಟಿ, H+ ಮತ್ತು OH- ಅಯಾನ್ಸ್. ಇದು ಆ ಆಕ್ಟಿವಿಟಿಯನ್ನು ನೀವೇನು ಮಾಡ್ತಿದ್ದೀರಾ? ಬ್ಲಾಕ್ ಮಾಡ್ತಿದ್ದೀರಾ ಬೈ ಮೇಕಿಂಗ್ ದೆಮ್ ಟು ರಿಯಾಕ್ಟ್ ಟುಗೆದರ್, ಹೌದಾ? ಸೊ ಲೆಟ್ ಸಿ ಇಟ್. ಬೇರಿಯಂ ಕ್ಲೋರೈಡ್, ಸಲ್ಫ್ಯೂರಿಕ್ ಆಸಿಡ್ ಏನಾಗುತ್ತೆ ಇಲ್ಲಿ? ಬೇರಿಯಂ ಸಲ್ಫೇಟ್ ಅಂತ ಹೇಳುವಂತಹ ಪ್ರಾಡಕ್ಟ್ ಸಿಗುತ್ತೆ. ಸೊ ಹಿಯರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಹ್ಯಾಪನಿಂಗ್. ಸಲ್ಫೇಟ್ ಇಸ್ ಡಿಸ್ಪ್ಲೇಸಿಂಗ್ ಕ್ಲೋರೈಡ್ ಆ್ಯಂಡ್ ಕ್ಲೋರೈಡ್ ಇಸ್ ಡಿಸ್ಪ್ಲೇಸಿಂಗ್ ಸಲ್ಫೇಟ್ ಅಂತ ಹೇಳಿ, ಡಬಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಸಪೋಸ್ ಇಫ್ ಐ ಟೇಕ್ ಬೇರಿಯಂ, ಯಾರು ಡಿಸ್ಪ್ಲೇಸ್ ಆಗ್ತಿದ್ದಾರೆ? ಕ್ಲೋರಿನ್. ಇಫ್ ಐ ಟೇಕ್ ಸಲ್ಫ್ಯೂರಿಕ್ ಆಸಿಡ್, ಇಲ್ಲಿ ಯಾರು ಡಿಸ್ಪ್ಲೇಸ್ ಆಗ್ತಿದ್ದಾರೆ? ಸಲ್ಫರ್. This comes here, this goes here, and you get barium sulfate. So this is a precipitation reaction. The first one is precipitation reaction. ಯಾವ reaction ಇದು? ಅಥವಾ ಇದನ್ನ ಹೇಗೆ ಕರಿಬಹುದು? ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿಬಹುದಾ? Can you call this as double displacement? Yes. Let's look into the next one. Manganese oxide ಇದೆ. So here manganese having oxygen and hydrogen is having chlorine. So these two reacting and we get manganese chloride and chlorine gas freely. See, ಇಲ್ಲಿ chlorine gas had some electron and this is purely in terms of electron. Electronic concept ಆದರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಒಂದು ಅರ್ಥ ಇರ್ತಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಕನ್ಸೆಪ್ಟ್ನಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಹೇಳ್ಕೊಡ್ಲಿಲ್ಲ. ಸೊ ಐ ಹ್ಯಾವ್ ಟು ಕೀಪ್ ದ ಎಕ್ಸ್ಪ್ಲನೇಷನ್ ವಿತ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಓನ್ಲಿ. ಸೊ ಲೆಟ್ಸ್ ಗೋ ಹೆಡ್. ಈಗ ಇಲ್ಲಿ ಏನಾಗುತ್ತೆ, ಇದನ್ನ ಯಾವ ಥರ ನಾನು ಜಸ್ಟಿಫೈ ಮಾಡಬೇಕು? ಇದು ರೆಡಾಕ್ಸ್ ರಿಯಾಕ್ಷನ್ ಆ್ಯಕ್ಚುಲಿ ಯಾವ ಥರ ಜಸ್ಟಿಫೈ ಮಾಡೋಣ? ಸರಿ, ನಿಮ್ಮ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಪ್ರಕಾರ ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಆಕ್ಸಿಜನ್ ಇದೆಯಾ? ಇಲ್ಲ. ಸೊ ಹಾಗಾಗಿ ಕೆನ್ ಐ ಕಾಲ್ ದಿಸ್ ಆಸ್, ಈಗ ನಾನು ಮ್ಯಾಂಗನೀಸ್ ಆಕ್ಸೈಡ್ ಅಂತ ಹೇಳೋದನ್ನ ಮಾತ್ರ ನೋಡಿದ್ರೆ ಈ ಚೇಂಜಸ್ ಏನಿದೆ ಇಲ್ಲಿ ಇಷ್ಟನ್ನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಐ ಕ್ಯಾನ್ ಸೇ ದಟ್ ಓಕೆ ಮ್ಯಾಂಗನೀಸ್ ಇಸ್ ರೆಡ್ಯೂಸ್ಡ್ ಬಿಕಾಸ್ ರಿಮೂವಲ್ ಆಫ್ ಆಕ್ಸಿಜನ್ ಆಗಿದೆ, ಸೊ ರಿಡಕ್ಷನ್ ಆಗಿದೆ ಅಂತ ಹೇಳಿ, ರೈಟ್? ಸೊ ಕ್ಲೋರಿನ್ ಏನಾಗಿದೆ? ಅಲ್ಲಿ ಇಲ್ಲಿ ಹೈಡ್ರೋಜನ್ ಇತ್ತು, ಇಲ್ಲಿ ಹೈಡ್ರೋಜನ್ ಇಲ್ಲ, ಸೊ ಆಕ್ಸಿಡೈಸ್ ಆಗಿದೆ. ರಿಮೂವಲ್ ಆಫ್ ಹೈಡ್ರೋಜನಸ್ ಆಕ್ಸಿಡೇಷನ್, ರಿಮೂವಲ್ ಆಫ್ ಆಕ್ಸಿಜನಸ್ ರಿಡಕ್ಷನ್. ಸೊ ದಿಸ್ ಇಸ್ ಅ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳ್ಬೋದಾ? redox reaction. This is according to ನಿಮ್ಮ textbook definition. But if you ask me personally, ಮ್ಯಾಮ್ ನೀವು ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಟೆಕ್ಸ್ಟ್ ಬುಕ್ ಆಚೆ ಇಟ್ರೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್ ಕನ್ಸೆಪ್ಟ್. ಸೊ ಎಲೆಕ್ಟ್ರಾನಿಕ್ ಕನ್ಸೆಪ್ಟ್ನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕ್ಲೋರಿನ್ ಅಂತ ಹೇಳೋದು ಇದು ಮಾಲಿಕ್ಯುಲರ್ ಫಾರ್ಮುಲಾ, ಇದಕ್ಕೆ ಯಾವುದೇ ಥರದ ಚಾರ್ಜ್ ನಾವು ಬರೆಯಲ್ಲ ಅಲ್ವಾ? ಸೊ ಇಲ್ಲಿ ಏನೂ ಎಲೆಕ್ಟ್ರಾನ್ಸ್ಗಳಿಲ್ಲ, ಬಟ್ ಕಂಬೈನ್ಡ್ ಸ್ಟೇಟ್ನಲ್ಲಿ ಒಂದಕ್ಕೆ ಪಾಸಿಟಿವ್ ಇರುತ್ತೆ, ಇನ್ನೊಂದಕ್ಕೆ ನೆಗೆಟಿವ್ ಇರುತ್ತೆ ಅಲ್ವಾ? ನೆಗೆಟಿವ್ ಚಾರ್ಜ್ ಇದ್ರೆ ಅರ್ಥ ಏನು? ಇಲ್ಲಿ ಕ್ಲೋರಿನಿಗೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ, ಅದು ಪ್ರಾಡಕ್ಟಿಗೆ ಬರಬೇಕಾದ್ರೆ ತನಗಿದ್ದಿದ್ದು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ನ ಕಳ್ಕೊಂಡಿದೆ, ಲಾಸ್ ಆಫ್ ಎಲೆಕ್ಟ್ರಾನ್. ಆಯಿಲ್ ರಿಗ್ ಅಂತ ಹೇಳ್ಕೊಟ್ಟಿದ್ದೆ ನಾನು, ಆಯಿಲ್ ರಿಗ್ ಅಂದರೆ oxidation is losing electron. Oxidation is losing electron. Reduction is gaining electron ಅಂತ ಹೇಳ್ಕೊಟ್ಟಿದೆ, ಹೌದಾ? ಸೊ ದ ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್. ಮ್ಯಾಂಗನಸ್ ಇಂದ ಮ್ಯಾಂಗನಸ್ ಬಿಟ್ಟಾಕಿ ನೀವು ಹೈಡ್ರೋಜನ್ ಕ್ಲೋರೈಡ್ ನೋಡಿದ್ರೆ, ಇಫ್ ಯು ಲುಕ್ ಇನ್ ಟು ದಿಸ್ ಪಾರ್ಟ್, ಹೈಡ್ರೋಜನ್ ಕ್ಲೋರೈಡ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಸ್, ಅಲ್ಲಿ ಈ ಕ್ಲೋರಿನಲ್ಲಿ ಯಾವುದೇ ಥರದ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇಲ್ಲ, ಇಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇತ್ತು, ಲಾಸ್ ಆಫ್ ಎಲೆಕ್ಟ್ರಾನ್ ಆಯಿತು, LO
ಎಸ್ ಲಾಸ್ ಆಫ್ ಇಲೆಕ್ಟ್ರಾನ್. ಸೊ ಅದಕ್ಕೆ ನಾನು ಅದನ್ನ ಏನು ಅಂತ ಹೇಳಿ ಕರಿಬೋದು, ಆ ಒಂದು ಪ್ರಾಸೆಸನ್ನು ಲಾಸ್ ಆಫ್ ಎಲೆಕ್ಟ್ರಾನ್ ಅನ್ನು ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್ ಅನ್ನು ಆಕ್ಸಿಡೇಷನ್ ಅಂತ ಹೇಳಿ ಕರಿಬೋದು. ಐ ಕ್ಯಾನ್ ಕಾಲ್ ದಿಸ್ ಆಸ್ ಆಕ್ಸಿಡೇಷನ್ ಅಂತ ಹೇಳಿ ಕರಿಬೋದು. So manganese oxide in the manganese chloride, even this can be clearly understood if you go to 11th standard. But 11th standard explanation ಇಲ್ಲಿ ಹೇಳಕ್ಕಾಗಲ್ಲ. ಸೊ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಆಕ್ಸಿಜನ್ ಇಲ್ಲ, ಆಕ್ಸಿಡೇಷನ್. ರಿಮೂವಲ್ ಆಫ್ ಆಕ್ಸಿಜನ್ ಅದು, ಆಗ ರಿಡಕ್ಷನ್. ಆಕ್ಸಿಜನ್ ಇಲ್ಲಿ ಇದೆ ಬಟ್ ಇಲ್ಲಿ ಇಲ್ಲ, ಸೊ ರಿಮೂವಲ್ ಆಫ್ ಆಕ್ಸಿಜನ್ ಆಯಿತು ಆ್ಯಂಡ್ ಯು ಕಾಲ್ ಇಟ್ ಆಸ್ ವಾಟ್, ರಿಡಕ್ಷನ್. ರಿಡಕ್ಷನ್ ಆಯಿತು ಅಂತ ಹೇಳ್ತೀರಾ, ಹೌದಾ? ಆಲ್ ಸೆಟ್. ಸೊ ದ ಸೆಕೆಂಡ್ ಇಕ್ವೇಶನ್ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ವಿ. ವಾಟ್ ಅಬೌಟ್ ದ ಥರ್ಡ್ ರಿಯಾಕ್ಷನ್? ಬಿಕಾಸ್ ವಿ ವಾಂಟೆಡ್ ವಾಟ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ವಿ ವರ್ ಟಾಕಿಂಗ್ ಅಬೌಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಅದಕ್ಕೆ ಆಸಿಡ್ ಬೇಕು, ಬೇಸ್ ಬೇಕು, ಅಥವಾ ಬೇಸಿಕ್ ರಿಯಾಕ್ಟೆಂಟ್ ಆ್ಯಂಡ್ ಆಸಿಡಿಕ್ ರಿಯಾಕ್ಟೆಂಟ್ ಬೇಕಿತ್ತು ನಮಗೆ. ಚೆಕ್ ಮಾಡೋಣ. ಮೂರನೇದ್ರಲ್ಲಿ ಒಂದು ಸ್ಟ್ರಾಂಗ್ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಇನ್ನೊಂದು ಸಲ್ಫ್ಯೂರಿಕ್ ಆಸಿಡ್, ಅ ವೆರಿ ಸ್ಟ್ರಾಂಗ್ ಆಸಿಡ್. ಸ್ಟ್ರಾಂಗ್ ಬೇಸ್, ಸ್ಟ್ರಾಂಗ್ ಆಸಿಡ್, ಬೋತ್ ಆರ್ ಸ್ಟ್ರಾಂಗ್. ಸೊ ಡೆಫಿನೆಟ್ಲಿ ದ ಟೋಟಲ್ ಅಮೌಂಟ್ ಅಥವಾ ನಂಬರ್ ಆಫ್ OH ಮೈನಸ್ ಅಯಾನ್ ಏನಿದೆಯೋ, ಏನು ಪ್ರೊಡ್ಯೂಸ್ ಮಾಡುತ್ತೋ ಇದು ವಿಲ್ get neutralized by the number of H plus ion produced by sulfuric acid, and these two are acid base reaction. Acid base reactions H plus OH minus anna neutralize madodrinda we get water as one of the byproduct. Along with that sodium sulfate anta heluvanತಹ product kuda namge sigutte. So obviously this is dish neutralization reaction ಆಗಿರುತ್ತೆ, right? So easy. Last one, it is a precipitation reaction because silver chloride PPT precipitation form ಆಗುತ್ತೆ. ಇಲ್ಲಿ ಏನಾಗ್ತದೆ, ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. NO3 Cl ಜೊತೆ ಡಿಸ್ಪ್ಲೇಸ್ ಆಗುತ್ತೆ. Ag and Cl they are the best friends. ಸಿಲ್ವರ್ ಅಂಡ್ ಕ್ಲೋರೈಡ್ ಮಾಲಿಕ್ಯೂಲ್ಸ್ ಅದು ಅಯಾನ್ಸ್ಗಳು ಎಲ್ಲೇ ಇದ್ರೂ ಕೂಡ Ag is always having lots of love for Cl minus. It takes any risk to combine with chloride ions, like you're my best friend, I cannot be without you ಅಂತ ಹೇಳಿ. These two will combine to give you a white color ಕರ್ಡಿ ಪ್ರೆಸಿಪಿಟೇಟ್ ಥರದ್ದು ಒಂದು ಪ್ರೆಸಿಪಿಟೇಟ್ ಸಿಗುತ್ತೆ, and you call it as silver chloride precipitate. All set. So let's get into the question number 4. Name the type of chemical reaction which takes place when quicklime is added to water. Quicklime is added to water. Quicklime formula ಏನು? Quicklime is CaO. So what do you expect? ಹೇಗೆ ಪ್ರಾಡಕ್ಟ್ ಅನ್ನು ಬರೀತೀರಾ? What is your understanding? So there should be a positive and negative, positive and negative. They interact with each other to give a product, right? So calcium is a metal. Calcium is a metal. It has 2 plus charge. ನಿಮ್ಮ ಮೈಂಡ್ ಒಳಗಡೆ ಇರಬೇಕು. Oxygen, oxide ion, has a charge of 2 negative, right? One is 2 plus, one is 2 negative. All set. H2O ಇದೆ. ಇದರಲ್ಲಿ ಹೇಗೆ ನೀವು ಡಿವೈಡ್ ಮಾಡ್ಬೋದು ions ಅನ್ನ? H plus OH minus ಹೀಗೂ ಕೂಡ ತಗೊಳ್ಬೋದು, ಹೌದಾ? So this oxide will take up the H plus ion and there is OH and here also OH. ಇದು OH ಅನ್ನ ಕೊಡುತ್ತೆ. ಈ ವಾಟರ್ ಇಂದ ನಿಮಗೆ ಹೇಗೂ ಒಂದು OH ಮೈನಸ್ ಅಯಾನ್ ಸಿಕ್ಕಿರುತ್ತಲ್ವಾ? ವಾಟರ್ದು H ಪ್ಲಸ್ ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ಲಿರುವ ಆಕ್ಸಿಜನ್ ಜೊತೆ ಕಂಬೈಂಡ್ ಆದಾಗ ನಿಮಗೆ 2 ಸಲ ಹೈಡ್ರಾಕ್ಸೈಡ್ ಅಯಾನ್ ಸಿಗುತ್ತೆ. 2 times you get hydroxide ion. Plus this is an exothermic reaction, so definitely huge amount of heat is released. Hence ಈ ಒಂದು ಪ್ರಾಸೆಸ್ನಲ್ಲಿ ಕ್ವಿಕ್ ಲೈಮನ್ನು ಕೈಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಸ್ಟಿರ್ ಮಾಡೋದು ಈಸ್ ನಾಟ್ ಅಲೌಡ್ ಬಿಕಾಸ್ ಯು ಗೆಟ್ ಬಬಲ್ಸ್ ಅಥವಾ ಬಾಯ್ಲ್ಸ್ ಆನ್ ಯೋರ್ ಹ್ಯಾಂಡ್ ಆಸ್ ದ ರಿಲೀಸ್ ಆಫ್ ಹೀಟ್ ಇಸ್ ಟೂ ಮಚ್ ಹಿಯರ್. Okay, all set. Next, let's move on to the question number 5. What is discovered when a solution of sodium sulfate is added to the solution of barium chloride? Taken tumba sala kelidare. So it is very, very important question. Sodium chloride anna sodium sulfate anna barium chloride ಗೆ ಹಾಕ್ತಿದ್ದಾರೆ ಟೆಸ್ಟ್ ಟ್ಯೂಬ್ ನಲ್ಲಿ. Write the equation for the chemical reaction involved and name the type of the reaction. ಯಾವ ರಿಯಾಕ್ಷನ್ ಈ ಕೇಸ್ ನಲ್ಲಿ ಆಗ್ತಿದೆ ಅಂತ ಹೇಳಿ ಬರಿಬೇಕು ನೀವು. Let's do it. Sodium sulfate, Na2SO4. So formula of sodium sulfate is Na2SO4. No doubt on that. Barium chloride ಜೊತೆ ರಿಯಾಕ್ಟ್ ಆಗ್ತದೆ. BaCl2 ಜೊತೆ ರಿಯಾಕ್ಟ್ ಆಗ್ತದೆ. So what do we get, students? We get a product. ಅದು ಯಾವ ಪ್ರಾಡಕ್ಟ್? ಅದು ಪ್ರೆಸಿಪಿಟೇಟ್ ಪ್ರಾಡಕ್ಟ್ ಅದು ಆಕ್ಚುಲಿ, ರೈಟ್? ಸೊ ಪ್ರೆಸಿಪಿಟೇಟ್ ನಮಗೆ ಫಾರ್ಮ್ ಆಗುತ್ತೆ. ಸೊ ಯಾವ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತಿದೆ ಇಲ್ಲಿ? ಬೇರಿಯಂ ಕ್ಲೋರೈಡ್ ಅಂತ ಹೇಳುವಂತಹ ಪ್ರೆಸಿಪಿಟೇಟ್ ಫಾರ್ಮ್ ಆಗ್ತಾ ಇದೆ.
Okay, so we get barium sulfate anta heluvantaha product. So now let's get into it. First product is barium sulfate. ಇದು ತುಂಬ ಸಲ ಕೇಳಿದ್ದಾರೆ. ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟ್ ಸೋಡಿಯಂ ಕ್ಲೋರೈಡ್. ಕೆಲವೊಂದು ಮಕ್ಕಳಿಗೆ ಕ್ವೆಶ್ಚನ್ ಇರುತ್ತೆ, ಮ್ಯಾಮ್ ವಾಟ್ ಅಬೌಟ್ ದ ಫಿಸಿಕಲ್ ಸ್ಟೇಟ್ ಆಫ್ ದಿಸ್ ರಿಯಾಕ್ಟೆಂಟ್ ಅಂತ ಹೇಳಿ. ಸೊ ಸೋಡಿಯಂ ಸಲ್ಫೇಟ್ ಅಂತ ಹೇಳುವಂಥದ್ದು ಸಾಲ್ಟ್ ಡಿಸಾಲ್ವ್ಡ್ ಇನ್ ಹ್ಯೂಜ್ ಕ್ವಾಂಟಿಟಿ ಆಫ್ ವಾಟರ್ ಅಲ್ವಾ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಅಕ್ವಿಯಸ್, AQ ಅಂತ ಹೇಳಿ ಬರಿಬೋದು. ಸೊ ಐ ವುಡ್ ರೈಟ್ ಹಿಯರ್ AQ. Barium chloride, again an ionic compound dissolved in huge quantity of water. You can write here as AQ. ಎರಡು ಕೂಡ aqueous solution ಆಯಿತು, and you are getting some solid precipitate, that is barium sulfate. Here you can write it as S. Sodium chloride is AQ again. AQ indicates what? Salt dissolved in huge quantity of water. Easy? All good. So this is the equation, and you have to balance the equation now. All set. Balancing the equation. Not to balance, what trend you should follow? First, go ahead with metal, non-metal, oxygen, and hydrogen. Get into the sequence. First, solve metal. ಮೆಟಲ್ನ ಸಾಲ್ವ್ ಮಾಡ್ತಾ ಹೋಗಿ. ಈಗ ಮೆಟಲ್ ಅಂತ ಹೇಳಿದ ತಕ್ಷಣ ಯು ಹ್ಯಾವ್ 2 ಮೆಟಲ್ಸ್ ಇರಲ್ವಾ, 2 ಮೆಟಲ್ಸ್ ಇದೆ. ಯಾವುದೆಲ್ಲ ಅದು? ಸೋಡಿಯಂ ಮೆಟಲ್ ಇದೆ, ಆ್ಯಂಡ್ ಆಲ್ಸೋ ಯು ಹ್ಯಾವ್ ಬೇರಿಯಂ ಮೆಟಲ್. ಫಸ್ಟ್ ಬ್ಯಾಲೆನ್ಸ್ ದೀಸ್ 2 ಮೆಟಲ್ಸ್. ಸೊ ಸೋಡಿಯಂ ಎಷ್ಟೆಲ್ಲ ಇದೆ ಇನ್ ಯೋರ್ ರಿಯಾಕ್ಟೆಂಟ್ ಫಸ್ಟ್ ನೋಡ್ಕೊಳ್ಳಿ. ದೇರ್ ಆರ್ 2 sodium, and here there is only 1 sodium, so you balance it by writing 2. All set. 1 sulfur, throughout here also 1 sulfur. 4 oxygen, here also 4 oxygen. Okay, so ಬ್ಯಾಲೆನ್ಸಿಂಗ್ ವೈಸ್ ಮೆಟಲ್ ಅನ್ನ ನೀವು ಬ್ಯಾಲೆನ್ಸ್ ಮಾಡಿದ್ರೆ ಎರಡು ಕಡೆ. ನೆಕ್ಸ್ಟ್ ಗೋ ಫಾರ್ ನಾನ್ ಮೆಟಲ್ ಎಕ್ಸೆಪ್ಟ್ ಆಕ್ಸಿಜನ್ ಅಂಡ್ ಸಲ್ಫರ್ ಬಿಕಾಸ್ ಯು ಡೂ ಇಟ್ ಎಟ್ ದ ಎಂಡ್. ಆ್ಯಂಡ್ ನಾವು ಆಕ್ಸಿಜನ್ ಹೈಡ್ರೋಜನ್ ಅಲ್ಲದೆ ಅಲ್ಲಿ ಯಾವುದೆಲ್ಲ ನಾನ್ ಮೆಟಲ್ಸ್ ಇದೆ ಅಂತ ಹೇಳಿ ನನಗೆ. ಎಸ್, ಯು ಆರ್ ವೆರಿ ಗುಡ್, ಯು ಆರ್ ಸ್ಮಾರ್ಟ್. ಸಲ್ಫರ್ ಇದೆ ಆ್ಯಂಡ್ ಕ್ಲೋರಿನ್ ಇದೆ, ಸಲ್ಫರ್ ಇದೆ ಆ್ಯಂಡ್ ಕ್ಲೋರಿನ್ ಇದೆ, ಹೌದಾ? ಸೊ ಲೆಟ್ಸ್ ಬ್ಯಾಲೆನ್ಸ್ ಸಲ್ಫರ್ ಆ್ಯಂಡ್ ಕ್ಲೋರಿನ್. ಹಿಯರ್ 1, ಹಿಯರ್ ಆಲ್ಸೋ 1. ಸಲ್ಫರ್ ಇಸ್ ಬ್ಯಾಲೆನ್ಸ್ಡ್. ಕ್ಲೋರಿನ್ ಎಷ್ಟಿದೆ? 2, ಆ್ಯಂಡ್ ಹಿಯರ್ ಆಲ್ಸೋ 2 ಬಿಕಾಸ್ ಐ ಬ್ಯಾಲೆನ್ಸ್ ಸೋಡಿಯಂ ಅಲ್ವಾ, ಅವಾಗ 2 ಹಾಕಿದ್ದೆ ಅಲ್ವಾ. ಕ್ಲೋರಿನ್ ಕೂಡ ಬ್ಯಾಲೆನ್ಸ್ಡ್ ಆಯಿತು. ಸೊ ನಾನ್ ಮೆಟಲ್ ಸಲ್ಫರ್ ಆ್ಯಂಡ್ ಕ್ಲೋರಿನ್ ಎರಡೂ ಕಡೆ ಕೂಡ ಬ್ಯಾಲೆನ್ಸ್ಡ್ ಆಯಿತು. ಲೆಟ್ಸ್ ಗೆಟ್ ಇನ್ ಟು ಆಕ್ಸಿಜನ್ ನಾವು. ಆಕ್ಸಿಜನ್ ಎಷ್ಟಿದೆ ಇಲ್ಲಿ? 4 ಆಕ್ಸಿಜನ್ ಇದೆ, ಇಲ್ಲೂ ಕೂಡ 4 ಆಕ್ಸಿಜನ್ ಇದೆ. ಎಕ್ಸ್ಟ್ರಾ ವಿ ಹ್ಯಾವ್ ನಾಟ್ ಆಡೆಡ್, ಸೊ ದಿಸ್ ಇಸ್ ಬ್ಯಾಲೆನ್ಸ್ಡ್. ಆ್ಯಂಡ್ ಹೈಡ್ರೋಜನ್ ಐ ಆಮ್ ನಾಟ್ ಬ್ಯಾಲೆನ್ಸಿಂಗ್ ಎಟ್ ದಿಸ್ ಸ್ಟೇಟ್ ಬಿಕಾಸ್ there are no hydrogen in my reactant as well as product side. So you don't have to write and then balance it. Obviously it is a precipitate reaction. Name the type of reaction. Precipitate, or you can also write this as double displacement. ಏನಂತ ಹೇಳಿ ಬರಿಬಹುದು? double displacement reaction. Clear? Next, question number 6. Ready? Let's read. A shiny brown color element X on heating, heating becomes black in color. Name the element X and the black colored compound formed. ಒಂದು ಶೈನಿ ಎಲಿಮೆಂಟ್ ಅಂದೆ. ಎಲಿಮೆಂಟಿಗೆ ಯಾವ ಕಲರ್ ಇದೆ? ಬ್ರೌನ್ ಕಲರ್ ಇದೆ. ವಿಚ್ ಎಲಿಮೆಂಟ್ ಹ್ಯಾಸ್ ಬ್ರೌನ್ ಕಲರ್? ಇಟ್ ಶುಡ್ ಬಿ ಅ ಮೆಟಾಲಿಕ್ ಎಲಿಮೆಂಟ್. ವಿಚ್ ಇಸ್ ದ್ಯಾಟ್? ಐಲ್ ಗಿವ್ ಯು ಕ್ಲೂ. Maybe you would see this element in the electrical wire. What is it? Copper. You guessed it properly. Very good. So copper anta helidre, what is the symbol? Cu. adna ನೀವೇನ್ ಮಾಡ್ತಾರೆ? heating in air ಅಂತ ಹೇಳಿ ಬರೆಯೋಣ. ಇದು heating in air. ಸೊ ಏರ್ ಅಂತ ಹೇಳಿದಾಗ ಏರ್ನಲ್ಲಿ ರಿಯಾಕ್ಟಿವ್ ಎಲಿಮೆಂಟ್ ಯಾವುದು? ಆಕ್ಸಿಜನ್. ಸೊ ಇಟ್ ಪ್ರೊಡ್ಯೂಸಸ್ ವಾಟ್? copper oxide. Copper reacts with oxygen to form copper oxide. So ಇದು ಆಕ್ಸಿಜನ್ ಅಲ್ವಾ ಮಕ್ಕಳೇ, ರಿಯಾಕ್ಟ್ ಆಗುತ್ತೆ ಕಾಪರ್ ಜೊತೆ ಆನ್ ಲಾಂಗ್ ಹೀಟ್ ಮಾಡಬೇಕಾದ್ರೆ, ತುಂಬ ಹೊತ್ತು ಹೀಟ್ ಮಾಡಬೇಕು. ಸೊ ದಿಸ್ ಕಾಪರ್ ಆಕ್ಸೈಡ್ will be a oxide layer which actually has black in color. So it will be black in color, black oxide layer adu. And they also ask question, ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಇದರಲ್ಲಿ ಇನ್ನೂ ಒಂದು ಮಾಡಿಫಿಕೇಶನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೌ ವುಡ್ ಯು ರಿಮೂವ್ ದಿಸ್ ಬ್ಲ್ಯಾಕ್ ಲೇಯರ್ ಆಫ್ ಕಾಪರ್ ಆಕ್ಸೈಡ್? ಈಗ ಬ್ಲ್ಯಾಕ್ ಲೇಯರ್ ಆಫ್ ಕಾಪರ್ ಆಕ್ಸೈಡನ್ನು ಹೇಗೆ ರಿಮೂವ್ ಮಾಡ್ತೀರಾ? ಈಸಿ, ಬೈ ಪಾಸಿಂಗ್ ಹೈಡ್ರೋಜನ್ ಗ್ಯಾಸ್. ಸೊ obviously the reaction is oxidation because you added oxygen to copper, you got copper oxide, and you want to remove the oxygen. For that, what you should do?
pass hydrogen gas. So you can remove the black color by passing hydrogen gas. So copper oxide, when reacts with hydrogen gas, hydrogen will pick up the oxygen. So hydrogen will take up the oxygen. So you get what? Copper plus H2O. Copper plus H2O. So copper oxide in the copper. Removal of oxygen. You call it as what? Reduction. Hydrogen gets added. Hydrogen ge oxygen add madidira. So you call this as oxidation. Kanta ideyalla makle? Yes, fine. I hope now this is clear. ಈ ಕೇಳಿರೋ ಕ್ವೆಶನ್ಗೆ ದ ಆನ್ಸರ್ ಇಸ್ CO. ಆಯ್ತಾ, ಬ್ಯಾಲೆನ್ಸ್ ಮಾಡಬೇಕು. ಸೊ ಯು ಹ್ಯಾವ್ ಟು ರೈಟ್ ಹಿಯರ್ 2. ಕಾಪರ್ ಆಲ್ಸೋ ಬಿಕಮ್ಸ್ 2. ಬ್ಯಾಲೆನ್ಸಿಂಗ್ ಓಕೆ ಫೈನ್, ಬಟ್ ಎಕ್ಸ್ಟ್ರಾ ನಾನು ಏನು ರಿಯಾಕ್ಷನ್ಸ್ ಬರ್ದಲ್ವ, ದಿಸ್ ರಿಯಾಕ್ಷನ್, ಈ ರಿಯಾಕ್ಷನ್ ಮಾಡಿಫಿಕೇಶನ್ ಆಫ್ ಇಕ್ವೆಷನ್ಸ್ ಅಂತ ಹೇಳಿದ್ರೆ, ವಾಟ್ ವಿಲ್ ಹ್ಯಾಪನ್ ಟು ದ ಶೈನಿ ಬ್ರೌನ್ ಕಲರ್ ಮೆಟೀರಿಯಲ್ ವೆನ್ ಯು ಹೀಟ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಆರ್ ಆಕ್ಸಿಜನ್, ಅಂಡ್ ಹೌ ವುಡ್ ಯು ರಿಮೂವ್ ದ ಲೇಯರ್, ಬ್ಲ್ಯಾಕ್ ಕಲರ್ ಲೇಯರ್ ಫಾರ್ಮ್ಡ್ ಆನ್ ಇಟ್ ಅಂತ ಹೇಳಬೇಕಾದ್ರೆ ಸೆಕೆಂಡ್ ಇಕ್ವೇಶನ್ ಬರಿಬೇಕು. ಇಲ್ಲ ಅಂತ ಹೇಳಿದ್ರೆ ಬರೀ ಈಕ್ವೇಶನ್ಗೆ ಫಸ್ಟ್ ಇಕ್ವೇಶನ್ ಅಷ್ಟೇ ಆನ್ಸರ್. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ವೆರಿ 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 ಇಂಪಾರ್ಟೆಂಟ್. ನಾನು ಬರ್ದಿರೋದಕ್ಕಿಂತನೂ ವೆರಿ ವೆರಿ ಅಂತ ಜಾಸ್ತಿ ಹೇಳಿದ್ದೀನಿ, ಬಿಕಾಸ್ ದೇ ಆಸ್ಕ್ ದಿಸ್ ಕ್ವೆಶನ್ 100%. ಸೊ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್. ಈಸಿ ಕ್ವೆಶನ್. ನೆಕ್ಸ್ಟ್, ಆಯಿಲ್ ಆ್ಯಂಡ್ ಫ್ಯಾಟ್. Oil and fat containing food items are flushed with nitrogen. Why? To avoid rancidity. Because oil and fat, these both will react with atmospheric oxygen and they develop certain oxide compounds. ಆ ಆಕ್ಸೈಡ್ ಕಂಪೌಂಡ್ಸ್ಗಳಿಂದಾಗಿ ಏನಾಗುತ್ತೆ, ಫುಡ್ ಇದು ಟೇಸ್ಟ್ ಮತ್ತು ಓಡರ್, ಟೇಸ್ಟ್ ಆ್ಯಂಡ್ ಓಡರ್ ಚೇಂಜ್ ಆಗುತ್ತೆ. ಟೇಸ್ಟ್ ಮತ್ತು ಓಡರ್ ಚೇಂಜ್ ಆಗಬೇಕಾದ್ರೆ ಆಬ್ವಿಯಸ್ಲಿ ಫುಡ್ದು ಕ್ವಾಲಿಟಿ ಏನಾಗುತ್ತೆ, ಸ್ಪಾಯ್ಲ್ ಆಗುತ್ತೆ. ಯಾತಕ್ಕೋಸ್ಕರ ಅಂತ ಹೇಳಿ ಕೇಳ್ತಾರೆ, ಟು ಅವಾಯ್ಡ್ ರ್ಯಾನ್ಸಿಡಿಟಿ. ಟು ಅವಾಯ್ಡ್ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿಯನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಮೇಡಮ್. ಎಷ್ಟು ಈಸಿ ಕ್ವೆಶನ್, ಇದೆಲ್ಲ ನಮಗೆ ಗೊತ್ತಿದೆ ಅಲ್ವಾ? Okay, next question. Which of the following is not a physical change? Physical change, chemical change. So why would they ask this question? Because in the beginning of the chapter, NCERT nalli kelondu set of examples kottidare avaru. Which are the actual example for ಕೆಮಿಕಲ್ ಚೇಂಜ್. ಸೊ ಅವ್ರು ಕೇಳ್ತಾರೆ, ಅವ್ರಿಗೆ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆಯಾ ಒಂದು ಚೇಂಜ್ ಕೊಟ್ಟಾಗ ಅದ್ರಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆಯಾ, ಅಥವಾ ಒಂದು ಸಬ್ಸ್ಟೆನ್ಸ್ ಇದು ಫಿಸಿಕಲ್ ಸ್ಟೇಟ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್ ಚೇಂಜ್ ಆಗ್ತಿದೆಯಾ, ವಾಟ್ ಇಸ್ ಇಟ್ ಅಂತ ಹೇಳುವಂಥದ್ದು. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫಿಸಿಕಲ್ ಚೇಂಜ್? ಬಾಯ್ಲಿಂಗ್ ಆಫ್ ವಾಟರ್ ಟು ಗಿವ್ ವಾಟರ್ ವೇಪರ್. ಈಗ ಬಾಯ್ಲಿಂಗ್ ಆಫ್ ವಾಟರ್ ಟು ಗಿವ್ ವಾಟರ್ ವೇಪರ್, ಇಲ್ಲಿ ಬಾಯ್ಲಿಂಗ್ ಆಫ್ ವಾಟರ್ ಅಂತ ಹೇಳಿದ್ರೆ ಇಟ್ ಇಸ್ ಲಿಕ್ವಿಡ್, ಇಲ್ಲಿ ಗ್ಯಾಸ್, ರೈಟ್? ಇಟ್ ಇಸ್ ಅ state change, not a chemical change. Melting of ice to water, solid in the liquid ಗೆ ಏನು ಹೇಳ್ತೀರಾ ಇದನ್ನ? Solid in the liquid ಗೆ melting ಅಥವಾ fusion. First one is liquid in the gas ಗೆ vaporization, or if it is happening below the boiling point, evaporation. You would call it as evaporation. Now, dissolution of salt in water. Dissolution of salt in water, does it change the physical composition? Because chemical change ನಲ್ಲಿ ಯಾವಾಗಲೂ ಕೂಡ ಅದ್ರದ್ದು ಕೆಮಿಕಲ್ ಕಾಂಪಿಸಿಷನ್ ಚೇಂಜ್ ಆಗುತ್ತೆ ಹೊರತು ಚೇಂಜ್ ಆಗಲೇಬೇಕು. ನೀವು ಉಪ್ಪನ್ನ ನೀರಿಗೆ ಹಾಕ್ತೀರಾ ಅಂತ ಹೇಳಿದ್ರೆ ಸಾಲ್ಟ್ ವಿಲ್ ನಾಟ್ ಲೂಸ್ ಇಟ್ಸ್ ಕೆಮಿಕಲ್ ಕಾಂಪಿಸಿಷನ್, ಬಿಕಾಸ್ ಒನ್ಸ್ ಯು ಡ್ರೈ ವಾಟರ್ ಯು ವಿಲ್ ಗೆಟ್ ದ ಒರಿಜಿನಲ್ ಕಂಪೌಂಡ್ ಬ್ಯಾಕ್, ರೈಟ್? ಒರಿಜಿನಲ್ ಕೆಮಿಕಲ್ ಸಬ್ಸ್ಟೆನ್ಸ್ ಬ್ಯಾಕ್. ಸೊ ಏನಾಗುತ್ತೆ ಇಲ್ಲಿ, ಡಿಸಲ್ಯೂಷನ್ ಆಫ್ ಸಾಲ್ಟ್ ಇನ್ ವಾಟರ್ನಲ್ಲಿ ವಾಟರನ್ನ ನೀರಿಗೆ ಹಾಕ್ತೀರಾ, ಒಂದ್ಸಲ ನೀರನ್ನ ಡ್ರೈ ಮಾಡಿದ್ರೆ ಅಗೇನ್ ನಿಮಗೆ ವಾಟರನ್ನ ನೀರಿಗೆ ಹಾಕ್ತಿರಲ್ಲ, ಸಾಲ್ಟನ್ನು ನೀರಿಗೆ ಹಾಕ್ತೀರಾ. ಸಾಲ್ಟನ್ನು ನೀರಿಗೆ ಹಾಕಿ ಆ ನೀರನ್ನು ಡ್ರೈ ಮಾಡಿದ್ರೆ ವಾಪಸ್ ನಿಮ್ಗೆ ಏನು ಸಿಗುತ್ತೆ? ಸಾಲ್ಟ್ ಸಿಗುತ್ತೆ. ಸೊ ಆಬ್ವಿಯಸ್ಲಿ ಇದು ಫಿಸಿಕಲ್ ಚೇಂಜ್. ಇಲ್ಲಿ ಸಾಲ್ವೇಷನ್ ಅಂತ ಹೇಳುವಂತಹ ಫಿನಾಮಿನನ್ ಅಂದರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳು ಬಂದು ಅಪ್ರೋಚ್ ಮಾಡುತ್ತೆ. ಈಗ ಒಂದು ಸೋಡಿಯಂ ಅಯಾನ್ ಇದೆ, Na+ ಅಯಾನ್ ಇದೆ ಅಂತ ಹೇಳಿದ್ರೆ ಇದರ ಸುತ್ತ ಯಾರು ಬರ್ತಾರೆ? O- H+ ಅಯಾನ್ಸ್ಗಳು ಬಂದು
ಆಕ್ಯುಪೈ ಮಾಡುತ್ತೆ ವಾಟರ್ O2 ಮೈನಸ್ ಅಥವಾ ಪಾರ್ಷಿಯಲ್ ಮೈನಸ್ ಚಾರ್ಜ್ ಕೊಡ್ಬೋದು, ಹೆಚ್ಚಿದು ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಸೊ ವಾಟರ್ ಮಾಲಿಕ್ಯೂಲ್ಸ್ಗಳು ವಿತ್ ಅ ಡಿಫರೆಂಟ್ ಅಪ್ರೋಚ್ they'll come and surround the ions which you dissolve, and the process is called as solvation. Solubility ಅಂತೆಲ್ಲ ಹೇಳ್ತೀವಲ್ವಾ, solvation is ವಾಟರ್ ಮಾಲಿಕ್ಯೂಲ್ಸ್ಗಳು ಅಯಾನ್ ಸುತ್ತ ಹೋಗಿ ನಿಂತ್ಕೊಳ್ಳುವಂಥದ್ದು. ಎಸ್ ಸರ್, ಐ ಆಮ್ ಪ್ರೆಸೆಂಟ್ ಸರ್ ಅಂತ ಹೇಳಿ. ಯು ನೋ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಆ ಟೈಮ್ನಲ್ಲಿ ವೆನ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ಅಪ್ರೋಚಿಂಗ್ ದ ಅಯಾನ್ ಸರೌಂಡಿಂಗ್ ಟು ಇಟ್ ರಿಲೀಸಸ್ ಎನರ್ಜಿ. ಸಾಲ್ವೇಷನ್ ಅಥವಾ ಹೈಡ್ರೇಷನ್ ಆಲ್ವೇಸ್ ರಿಲೀಸಸ್ ಎನರ್ಜಿ ಅಂತ ಹೇಳಿ. ಸೊ ಎನಿವೇಸ್, ಆ ಒಂದು ಹೊಸ ಫಾರ್ಮ್ನಲ್ಲಿ ಎವ್ರಿಬಡಿ ವುಡ್ ಗಿವ್ ದ ರೆಸ್ಪೆಕ್ಟ್ ಟು ಸೋಡಿಯಂ ಅಯಾನ್ ಆರ್ ಕ್ಲೋರೈಡ್ ಅಯಾನ್. ಅದಕ್ಕೋಸ್ಕರ ಎಕ್ಸ್ಟ್ರಾ ಎನರ್ಜಿ ರಿಲೀಸ್ ಆಗ್ತಿದೆ ಅಂತ ಬೇಕಾದ್ರೂ ಹೇಳ್ಬೋದು. ಬಟ್ ದಿಸ್ ಇಸ್ ಅ ಫಿಸಿಕಲ್ ಚೇಂಜ್. ಅವ್ರು ಕೇಳಿರೋದು ಕೆಮಿಕಲ್ ಚೇಂಜ್ ಯಾವುದು ಅಂತ ಹೇಳಿನ, ಅಥವಾ ಕೆಮಿಕಲ್ ಚೇಂಜ್ ಯಾವುದು ಫಿಸಿಕಲ್ ಚೇಂಜ್ ಅಲ್ಲ ಅಂತ ಹೇಳಿ ಕ್ವೆಶ್ಚನ್ ಅಲ್ಲಿ. ನಾಟ್ ಅ ಫಿಸಿಕಲ್ ಚೇಂಜ್ ಅಂದರೆ ಕೆಮಿಕಲ್ ಚೇಂಜ್ ಯಾವುದು ಅಂತ ಹೇಳಿ ಈಸಿ. ಕಂಬಷನ್ ಆಫ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG. ಸೊ ನೀವು ಮನೆಯಲ್ಲಿ ಸಿಲಿಂಡರ್ನ ಉರಿಸ್ತಾ ಇದ್ದೀರಾ, ಅದರಲ್ಲಿ ಏನಿದೆ, ಬ್ಯೂಟೇನ್ ಇದೆ, ಪ್ರೋಪೇನ್ ಗ್ಯಾಸ್ ಇದೆ, ಐಸೋಬ್ಯೂಟೇನ್ ಇದೆ. ಮೇಜರ್ಲಿ ಒಂದು ಕಾಂಪೊನೆಂಟ್ ಹೇಳಿ ಮೇಡಮ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪ್ರೋಪೇನ್, CH3 CH2. ನಿಮ್ಮ ಸಿಲಿಂಡರ್ನಲ್ಲಿ ಪ್ರೋಪೇನ್ ಗ್ಯಾಸ್ ಇದ್ದೇ ಇರುತ್ತೆ, ಹೌದಾ? ಮತ್ತೆ ಐಸೋಬ್ಯೂಟೇನ್ ಹಾಕೊಳ್ಬಹುದು. ಐಸೋಬ್ಯೂಟೇನ್ ಅಂತ ಹೇಳೋದು ನಿಮ್ಗೆ ಗೊತ್ತಿದೆ. ಇವಾಗ ಹೇಗೆ ಬರೀತಾರೆ ಐಸೋಬ್ಯೂಟೇನ್ ಅನ್ನ? CH3 CH2 CH2 CH3. ಸೊ ಇದು ಐಸೋಬ್ಯೂಟೇನ್ ಆಯಿತು. ಸೊ ಈ ಐಸೋಬ್ಯೂಟೇನ್ ಕಂಪೌಂಡ್ ಅಥವಾ ಪ್ರೋಪೇನ್ ಕಂಪೌಂಡ್ಸ್ ಇದ್ರೆ ಆ ಒಂದು ಗ್ಯಾಸ್ ಅನ್ನ ನೀವು ಬರ್ನ್ ಮಾಡ್ತಿದ್ರ ಅಂತ ಹೇಳಿದ್ರೆ ಇದರಲ್ಲಿರುವ ಎಲ್ಲಾ ಕಾರ್ಬನ್ ಆಟಮ್ಸ್ಗಳು ವಿಲ್ ಬರ್ನ್ ಅಂಡ್ ಗಿವ್ ಯು ಕಾರ್ಬನ್ ಡೈಆಕ್ಸೈಡ್. hydrogen will give water. So you're getting a new product. Initially avugaldu composition ee tara ittu, they underwent some reaction and they resulted in the formation of carbon dioxide and water. Any doubts? So obviously this is the answer. Next, question number 9. Which of the following are exothermic process? Tumba important. Ee tarad questions tumba sala kelidare. Yaudu exothermic process, yaudu endothermic process anta heli. So how do we remember it? By repeated learning, repeated memorization. Athava repeated practice of writing the reactions and knowing more about that reactions, right? So which of the following are exothermic reaction? Reaction of water with quicklime. Yes, exothermic. ವಾಟರ್ ವಿತ್ ಕ್ವಿಕ್ ಲೈಮ್ನಲ್ಲಿ ಏನಾಗುತ್ತೆ ಮಕ್ಕಳೇ, ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನ ನಾವು ನೀರಿಗೆ ಹಾಕಿದಾಗ ನಮಗೆ ಲೈಮ್ ಆಫ್ ವಾಟರ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೀಟ್ ಸಿಗುತ್ತೆ. ದಿಸ್ ಇಸ್ ಎಕ್ಸೋಥರ್ಮಿಕ್. ಡೈಲ್ಯೂಷನ್ ಆಫ್ ಅನ್ ಆಸಿಡ್, ಯಾವಾಗೆಲ್ಲ ನೀವು ಆಸಿಡ್ಗೆ ನೀರು ಹಾಕ್ತೀರಾ, ಡೈಲ್ಯೂಷನ್ ಇಸ್ ಅ ಎಕ್ಸೋಥರ್ಮಿಕ್ ಪ್ರಾಸೆಸ್. ಹಾಗಾಗಿನೇ ವೈಲ್ ಯು ಡೈಲ್ಯೂಟ್ ಅನ್ ಆಸಿಡ್, ಬಿ ವೆರಿ ಕೇರ್ಫುಲ್, ನೆವರ್ ಮಿಕ್ಸ್ water to acid, but always diluted by adding acid to water. We have learnt it. Why anta heluvanthadu, right? Because of the exothermic nature, if you mix water directly to acid, acid may splash. It easily volatiles and it may splash on the face, causing accidental burns. So evaporation of water, is that exothermic process? Evaporation of water. ಒಂದು ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು gaseous ಸ್ಟೇಟ್ಗೆ, say that this is a gaseous state and there's a liquid state. ಒಂದು ಲಿಕ್ವಿಡ್ ಮಾಲಿಕ್ಯೂಲ್ಸ್ ಲೈಕ್ ಜಂಪಿಂಗ್ ಜಪಾನ್, ಅದು gaseous ಸ್ಟೇಟಿಗೆ ಹೋಗ್ತಾ ಇದೆ. gaseous ಸ್ಟೇಟ್ ಅಲ್ಲ, gaseous ಸ್ಟೇಟ್ ಅಂತ ಹೇಳ್ಬೋದು. ಸೊ gaseous ಸ್ಟೇಟಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ gaseous ಸ್ಟೇಟ್ನಲ್ಲಿ ಅದಕ್ಕೆ ಎನರ್ಜಿ ಬೇಕು ತಾನೆ, ಇಲ್ಲಿಂದ ಅಲ್ಲಿಗೆ ಜಂಪ್ ಆಗಬೇಕು ಅಂತ ಹೇಳಿದ್ರೆ. ಸೊ ಆಬ್ವಿಯಸ್ಲಿ ಅದೇನಾಗಿರ್ಬೇಕು, ಎಂಡೋಥರ್ಮಿಕ್ ಪ್ರಾಸೆಸ್ ಆಗಿರ್ಬೇಕಾ? ಏನ್ ಮೇಡಮ್ ನೀವು ಕನ್ನಡ ಮಿಕ್ಸ್ ಮಾಡಿರೋ ಕಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳಿನ? ಎಸ್, ವೆನ್ ಯು ಸ್ಪೀಕ್ ಕಂಟಿನ್ಯೂಸ್ಲಿ ವಿತ್ ಕನ್ನಡ ಆ್ಯಂಡ್ ಇಂಗ್ಲೀಷ್, gaseous state becomes gaseous state. So let's tolerate this. Next, sublimation of camphor. ಇದು ಕೂಡ one second. ಎಂಡೋ ಕ್ಯಾಂಫರು ಗ್ಯಾಸ್ ಆಗಬೇಕು. ನೀವು ಕರ್ಪೂರ ಹುರಿಸ್ತೀರಾ, ಅದು gaseous ಸ್ಟೇಟಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದಟ್ ಇಸ್ ಅನ್ ಎಂಡೋಥರ್ಮಿಕ್ ಪ್ರಾಸೆಸ್. ಸೊ ಔಟ್ ಆಫ್ ದಿಸ್ 1 and 2 is the right answer. So option A is right. Next, 10th question. Translate the following statement into chemical equation and then balance them. Ready na? Hydrogen gas combines with nitrogen to form ammonia. Easy reaction. I'll complete it here itself. Hydrogen gas reacts with H2, reacts with N2 to form NH3, ammonia. First of all, you should know the formula of ammonia. Ammonia the formula ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. So it is H2 plus N2 forming NH3.
ಈಗ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂದರೆ ಆರ್ಡರ್ ವೈಸ್ ಹೋಗೋಣ. ಮೆಟಲ್ಸಲ್ಲಿ ಯಾವುದೂ ಇಲ್ಲ. ನಾನ್ ಮೆಟಲ್ಸ್ ನೋಡಿದ್ರೆ ನೈಟ್ರೋಜನ್ ಇದೆ. ನೈಟ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ ಒಂದೇ ಇದೆ. ಹಾಗಾಗಿ ನಾನು 2 ಅಂತ ಹೇಳಿ ಬ್ಯಾಲೆನ್ಸ್ ಮಾಡಿದೆ. ಹೈಡ್ರೋಜನ್ ಬಿಕೇಮ್ ಅನ್ಬ್ಯಾಲೆನ್ಸ್. ನಾವು ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಾನು ಈ 2 ಅನ್ನು 3 ಇಂದ ಮಲ್ಟಿಪ್ಲೈ ಮಾಡಬೇಕು, ರೈಟ್? ಸೊ ದಿಸ್ ಈಸ್ ಅ ವಾಟ್ ಟೈಪ್ ಆಫ್ ರಿಯಾಕ್ಷನ್? ಕಾಂಬಿನೇಷನ್ ರಿಯಾಕ್ಷನ್. ಬ್ಯಾಲೆನ್ಸ್ ಅಷ್ಟೇ ಕೇಳಿದರೆ, ಬಟ್ ನಾನು ನಿಮ್ಗೆ ಇಲ್ಲಿ ಬರಿತಾ ಹೋಗ್ತೀನಿ. ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್. ಕಾಂಬಿನೇಷನಲ್ಲೂ ಕೂಡ ಟೈಪ್ಸ್ ಇದೆ ಅಲ್ವಾ? ಕಾಂಬಿನೇಷನ್ ಆಫ್ ಎಲಿಮೆಂಟ್ಸಾ, ಕಾಂಬಿನೇಷನ್ ಆಫ್ ಕಂಪೌಂಡ್ಸಾ ಅಂತ ಹೇಳಿ. ಸೊ ಇದು ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್. ಆಯ್ತಾ? ಇದು ಕ್ಲಿಯರ್ ಆಯ್ತಾ? ಈಗ ಫಿಸಿಕಲ್ ಸ್ಟೇಟ್ ಹೇಳಿ ಅಂತ ಹೇಳಿದ್ರೆ ದಿಸ್ ಇಸ್ ಜಿ, ದಿಸ್ ಇಸ್ ಜಿ ಅಂಡ್ ದಿಸ್ ಇಸ್ ಆಲ್ಸೋ ಜಿ. ಆ್ಯಂಡ್ ದಿಸ್ ರಿಯಾಕ್ಷನ್ ರಿಕ್ವೈರ್ಸ್ ಕಂಡೀಷನ್ಸ್ ಲೈಕ್ ಕ್ಯಾಟಲಿಸ್ಟ್ ಬೇಕು ಇದಕ್ಕೆ. ಅದೆಲ್ಲ ನಿಮ್ಗೆ ಬರೆಯೋದು ಅವಶ್ಯಕತೆ ಇಲ್ಲ ಫಾರ್ 10th ಸ್ಟ್ಯಾಂಡರ್ಡ್. ಕ್ಯಾಟಲಿಸ್ಟ್ ಬೇಕು, ಟೆಂಪ್ರೇಚರ್ ಬೇಕು, ಪ್ರೆಷರ್ ಕೂಡ ಇರಬೇಕು ಇದಕ್ಕೆ. ಸೊ ಯು ವಿಲ್ ಲರ್ನ್ ಇಟ್ ಇನ್ ಹೈಯರ್ ಕ್ಲಾಸಸ್. ಆಲ್ ಸೆಟ್. Now, hydrogen sulfide gas burns in air to form. Hydrogen sulfide gas burns in air to give water and sulfur dioxide gas. Let's look into it. Hydrogen sulfide gas, H2S, burns in air to form sulfur and water. Howda? Correct statement? Water and sulfur dioxide. Okay. Sulfur becomes sulfur dioxide and H2O. So this balancing requires skill. Be ready, be patient. First metals na huduktira, there is no metal, then go for non-metal. Sulfur non-metal ide, sulfur na balance mana. One sulfur illu kuda one sulfur. Arey madam, easy balanced ಆಯ್ತು ಅಂತ ಹೇಳ್ಬೋದು. ಆಕ್ಸಿಜನ್ ಇದೆಯಾ? ಮೇಡಮ್ ಬೇಕಾದಷ್ಟಿದೆ. ಇಲ್ಲಿ 2 ಆಕ್ಸಿಜನ್ ಇದೆ, ಇಲ್ಲಿ 2 ಮತ್ತು 1 3 ಆಕ್ಸಿಜನ್ ಇದೆ. ಸರಿ ಅಪ್ಪ, ಈಗ ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕು? ಆನ್ ದ ರಿಯಾಕ್ಟೆಂಟ್ ಸೈಡ್. ನಾನು ಇಲ್ಲಿ 2 ಅಂತ ಹೇಳಿ ಹಾಕ್ತೆ ಅಂದ್ಕೊಳ್ಳಿ. ಆಗ 4 ಆಕ್ಸಿಜನ್ ಆಯಿತು. 4 ಆಕ್ಸಿಜನ್ ಆಗಬೇಕು ಅಂತ ಹೇಳಿದ್ರೆ ಇಯರ್ ಆಲ್ಸೋ ನಾನು ಏನು ಮಾಡಬೇಕು? ಬ್ಯಾಲೆನ್ಸ್ ಮಾಡಬೇಕು. ಐ ವಿಲ್ ರೈಟ್ ಹಿಯರ್ ಆಲ್ಸೋ 4 ಆಕ್ಸಿಜನ್. ಸೊ ಆಕ್ಸಿಜನ್ ವೈಸ್ ನೋಡ್ತೀರಾ, ಈ 2 2 4, ಇಯರ್ ಆಲ್ಸೋ 2 2 4 ಬ್ಯಾಲೆನ್ಸ್ಡ್ ಆಯಿತು. ಬಟ್ ಬೇರೆ ಎಲ್ಲ ಕೂಡ ಏನಕ್ಕೋ ಮಿಸ್ ಹೊಡಿತಾ ಇದೆ ಅಲ್ವಾ? ನೋಡಿ, ಹೈಡ್ರೋಜನ್ 2 2 4 ಹೈಡ್ರೋಜನ್ ಆಯಿತು. ದೇರ್ ಆರ್ ಓನ್ಲಿ 2 ಹೈಡ್ರೋಜನ್. ಸೊ ಐ ವುಡ್ ರೈಟ್ ಹಿಯರ್ ಆಸ್ 2 ಹೈಡ್ರೋಜನ್. ಸಲ್ಫರ್ ಏನಾಯ್ತು ಇವಾಗ? 2 ಸಲ್ಫರ್ ಆಯಿತು. ಬಟ್ ಹಿಯರ್ ಇಸ್ ಓನ್ಲಿ 1 ಸಲ್ಫರ್. ದೆನ್ ಯು ಬ್ಯಾಲೆನ್ಸ್ ಹಿಯರ್ ರೈಟಿಂಗ್ 2 sulfur. ಈಗ ಅಗೇನ್ ಥಿಂಕ್ ಆಫ್ ಆಕ್ಸಿಜನ್. ಹೌ ಮೆನಿ ಆಕ್ಸಿಜನ್ಸ್ ಇನ್ ದ ರಿಯಾಕ್ಟೆಂಟ್ ಸೈಡ್? ಎಷ್ಟು ಆಕ್ಸಿಜನ್ ಇದೆ ಇದರಲ್ಲಿ? ಈಗ 2 2 4. ಸದ್ಯದ ಮಟ್ಟಿಗೆ 4 ಆಕ್ಸಿಜನ್ ಇದೆ, ಹೌದಾ? ಬಟ್ ಲುಕ್ ಇನ್ ಟು ದ ಪ್ರಾಡಕ್ಟ್ ಸೈಡ್, ಯು ಕ್ಯಾನ್ ಗೆಟ್ 6 ಆಕ್ಸಿಜನ್. ಲೆಟ್ಸ್ ಚೆಕ್. ಸೊ ಇಲ್ಲಿ 2 2 4 ಆಕ್ಸಿಜನ್ ಪ್ಲಸ್ ಇಲ್ಲಿ 2 ಆಕ್ಸಿಜನ್, ಟೋಟಲ್ 6 ಆಕ್ಸಿಜನ್ ಇದೆ. ಹಾಗಾಗಿ ನಾನು ಏನು ಮಾಡಬೇಕು ಇವಾಗ? ಬ್ಯಾಲೆನ್ಸ್ ಮಾಡಬೇಕು. ನಂಬರ್ ಆಫ್ ಆಕ್ಸಿಜನ್ ಅನ್ನ ರಿಯಾಕ್ಟೆಂಟ್ ಸೈಡ್ ನಲ್ಲಿ ಜಾಸ್ತಿ ಮಾಡಬೇಕು. ಸೊ ಐ ಶುಡ್ ಮಲ್ಟಿಪ್ಲೈ ದಿಸ್ ಬೈ 3. ದಟ್ಸ್ ಇಟ್. ದ ಹೋಲ್ ರಿಯಾಕ್ಷನ್ ಇಸ್ ಬ್ಯಾಲೆನ್ಸ್ ನೌ. ಸೊ ಐ ಕ್ಯಾನ್ ರೈಟ್ ದ ಸೇಮ್ ರಿಯಾಕ್ಷನ್. ವಾಟ್ ಡಿಡ್ ವಿ ಸ್ಟಡಿ ಹಿಯರ್? When H2S, hydrogen sulfide, a very stinking gas, a gas which comes of human body or rotten egg, right? Very stinking gas, reacts with oxygen, atmospheric oxygen. H will combine with oxygen to form water. Water is a side product. Let's write the main product. Sulfur and oxygen will form sulfur dioxide and water. So idradu physical state heli nanage. Gas H2O is a liquid, pure compound ಆಗಿರೋದ್ರಿಂದ L ಅಂತ ಹೇಳಿ ನಾವು ಬರಿಬೇಕಾಗುತ್ತೆ. That's it. So balanced equation ಏನಿದೆ ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. 2 3 2 and 2. That's it. So this is done. Let's look into C. Barium chloride reacts with aluminum sulfate to give aluminum chloride and precipitate of barium sulfate. So let's look into this again. ಬೇರಿಯಂ ಕ್ಲೋರೈಡ್, ನಾನು ಆವಾಗಲೇ ಸೋಡಿಯಂ ಸಲ್ಫೇಟ್ ಬರೆದಿದ್ದೆ. ಇವಾಗ ಅವರು ಅಲ್ಯೂಮಿನಿಯಂ ಸಲ್ಫೇಟ್ ಕೇಳ್ತಿದ್ದಾರೆ. ಅಲ್ಯೂಮಿನಿಯಂ ಸಲ್ಫೇಟ್ ಫಾರ್ಮುಲಾ ಏನು? ವಾಟ್ ಇಸ್ ದ ಚಾರ್ಜ್ ಆನ್ ಅಲ್ಯೂಮಿನಿಯಂ? +3, ಸಲ್ಫೇಟ್ -2. ಸೊ ದ ಫಾರ್ಮುಲಾ ಬಿಕಮ್ಸ್ Al2SO4 ಹೋಲ್ ಥ್ರೈಸ್, ರೈಟ್? ಸೊ ಇಲ್ಲಿ ಏನಾಗ್ತಿದೆ? ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ. ಎಲ್ಲಿಂದ ಎಲ್ಲಿಗೆ? ಬೇರಿಯಂ ಇಸ್ ರಿಯಾಕ್ಟಿಂಗ್ ವಿತ್ ಸಲ್ಫೇಟ್ ಅಯಾನ್ and you get white color precipitate of barium sulfate form ಆಗುತ್ತೆ. ಜೊತೆಗೆ ಇಲ್ಲಿ ಅಲ್ಯೂಮಿನಿಯಂ ಮತ್ತೆ ಕ್ಲೋರಿನ್ ಇದೆ ಅಲ್ವಾ? ಅದೇನಾಗಬೇಕು? ಇಲ್ಲಿ Al2 ಇದೆ, ಪಕ್ಕದಲ್ಲಿ Cl2 ಇದೆ. ದೆನ್ ಸ್ಟೂಡೆಂಟ್ ವಿಲ್ ಬಿ ಲೈಕ್, ಲೆಟ್ಸ್ ರೈಟ್ Al2 Cl2. ವಿಲ್ ಯು ರೈಟ್ ಲೈಕ್ ದಿಸ್? ಇಸ್ ಇಟ್ ಕರೆಕ್ಟ್? ನೋ, ದಿಸ್ ಇಸ್ ರಾಂಗ್. ಇಫ್ ಯು ರೈಟ್ ಲೈಕ್ ದಿಸ್ ಇಸ್ ರಾಂಗ್. ಯಾಕೆ ರಾಂಗ್ ಮೇಡಮ್? ಇಲ್ಲಿ ಇದೆಯಲ್ವಾ Al2 Cl2, can't be right? No.
ಪ್ರಾಡಕ್ಟ್ ಯಾವಾಗಲೂ ಬೇಸ್ಡ್ ಆನ್ ದಿಯರ್ ಚಾರ್ಜ್, ಆಕ್ಸಿಡೇಷನ್ ಸ್ಟೇಟ್. ಅಲ್ಯೂಮಿನಿಯಮ್ದು ಕಂಬೈನಿಂಗ್ ಕೆಪಾಸಿಟಿ, ಕ್ಲೋರಿನ್ದು ಕಂಬೈನಿಂಗ್ ಕೆಪಾಸಿಟಿ, ಯು ಹ್ಯಾವ್ ಲರ್ನ್ಡ್ ಇಟ್. ವ್ಯಾಲೆನ್ಸಿ, ಆಕ್ಸಿಡೇಷನ್ ಸ್ಟೇಟ್, ರೈಟ್? ಸೊ ದಿಸ್ ಇಸ್ ನಾಟ್ ದ ವೇ. ಬರಿಬೇಕಾಗ್ಬೇಕಾದ್ರೆ ಯಾವಾಗಲೂ ನೀವೇನು ಮಾಡಬೇಕು ಮಕ್ಕಳೇ? AlCl3 ಅಂತಾನೆ ಬರಿಬೇಕು. ಆಯ್ತಾ? ಲೆಟ್ಸ್ ಬ್ಯಾಲೆನ್ಸ್ ದಿಸ್. ಸೊ ವೈಲ್ ಯು ಬ್ಯಾಲೆನ್ಸ್ ದಿಸ್ ರಿಯಾಕ್ಷನ್, ಗೋ ಹೆಡ್ ವಿತ್ ದ ಆರ್ಡರ್. ಮೆಟಲ್, non-metal, oxygen and hydrogen. So if you follow that order, ಹೇಗಾಗುತ್ತೆ ಇವಾಗ ನಿಮಗೆ? ಫಸ್ಟ್ ಮೆಟಲ್ ಅಂದ್ರೆ ಬೇರಿಯಂ, ಅಥವಾ ಯು ಹ್ಯಾವ್ ಟೂ ಮೆಟಲ್ಸ್, ಬೇರಿಯಂ ಆರ್ ಅಲ್ಯೂಮಿನಿಯಂ ಅಲ್ವಾ? ಬೇರಿಯಂ ಆರ್ ಅಲ್ಯೂಮಿನಿಯಂ. ನಾನ್ ಮೆಟಲ್ಸ್ ಯಾವುದಲ್ಲ? ಸಲ್ಫರ್ ಇದೆ ಮತ್ತೆ ಕ್ಲೋರಿನ್ ಇದೆ. ಯು ಕ್ಯಾನ್ ಬ್ಯಾಲೆನ್ಸ್ ದೀಸ್ ಟು. ಲೇಟರ್ ಆಕ್ಸಿಜನ್, ಲೇಟರ್ ಏನು ಹೇಳ್ಬೋದು, ಹೈಡ್ರೋಜನ್. ಸೊ ಫೈನ್, ನಾನು ನೋಡ್ತಾ ಇದ್ದೀನಿ ಇವಾಗ ಏನು ಬ್ಯಾಲೆನ್ಸ್ ಮಾಡೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಕೊಂಡು. ಲೆಟ್ಸ್ ಬಿಗಿನ್ ನಾವು. SO4 ಎಷ್ಟಿದೆ ಮಕ್ಕಳೇ? ಥ್ರೈಸ್ ಇದೆ. ಈ ಆರ್ಡರ್ನಲ್ಲಿ ನೀವು ಹೋಗ್ಬೋದು. ಈ ಆರ್ಡರ್ನಲ್ಲಿ ಇಲ್ಲ ಮೇಡಮ್ ನಮ್ಗೆ ಇದಕ್ಕಿನ್ನ ಈಸಿ ಬೇಕು ಈ ರಿಯಾಕ್ಷನಿಗೆ ಅಂತ ಹೇಳಿದ್ರೆ, ಈಸಿಯೆಸ್ಟ್ ವೇ ಅಂದರೆ ಥ್ರೈಸ್ ದ ಸಲ್ಫೇಟ್ ಈ ಕಂಪೌಂಡ್ನಲ್ಲಿ 3 ಅಂತ ಹೇಳಿ ಬರೀರಿ. ಬೇರಿಯಂ 3 ಆಗುತ್ತೆ ಇಮಿಡಿಯೇಟ್ ಆಗಿ, ರೈಟ್ ಹಿಯರ್ 3. ಕ್ಲೋರಿನ್ ಎಷ್ಟಾಯಿತು? 6 ಆಯಿತು. ಕ್ಲೋರಿನ್ 6 ಆಗಿರೋ ಕಾರಣಕ್ಕೋಸ್ಕರ ಇಲ್ಲಿ ನಾನು 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ರೆಸ್ಟ್ ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್. ಅಂದರೆ ಈ ಆರ್ಡರ್ನಲ್ಲಿ ಹೋಗಬಹುದು, ಅಥವಾ ಈ ರಿಯಾಕ್ಷನ್ನ ನೀವು ನೋಡಿದ ತಕ್ಷಣವೇ ಇಮಿಡಿಯೇಟ್ ಒಂದು 5 ಸೆಕೆಂಡ್ನಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಲುಕ್ ಇನ್ ಟು ಓನ್ಲಿ ದಿಸ್ ಗ್ರೂಪ್. ಸಲ್ಫೇಟ್, ಸಲ್ಫರ್, ಆಕ್ಸಿಜನ್ ಎರಡನ್ನೂ ನೋಡಿದ್ರೆ ಥ್ರೈಸ್ ಇದೆ, ಅದಕ್ಕೆ ಇಲ್ಲಿ 3 ಹಾಕಿದ್ರಿ. ಬೇರಿಯಂ 3 ಆಯಿತು ಅಂತೇಳಿ ಇಲ್ಲಿ ಹಾಕಿದ್ರಿ. 3 2 6 ಕ್ಲೋರಿನ್ ಆಯಿತು ಅಂತ ಹೇಳಿ ನೀವು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರಿ ಕ್ಲೋರಿನ್ 6 ಆಗೋಕ್ಕೋಸ್ಕರ. ಆ್ಯಂಡ್ ರೆಸ್ಟ್ ಅಲ್ಯೂಮಿನಿಯಂ 2, ಈಚೆ ಕೂಡ ಅಲ್ಯೂಮಿನಿಯಂ ಆಟೋಮ್ಯಾಟಿಕಲಿ 2 ಆಯಿತು. ಇಕ್ವೇಷನ್ ಏನಾಯಿತು? ಬ್ಯಾಲೆನ್ಸ್ಡ್ ಆಯಿತು. ಕ್ಲಿಯರ್ ಇದೆಯಾ? ಲೆಟ್ಸ್ ಗೆಟ್ ಇನ್ ಟು ದ ಫಿಸಿಕಲ್ ಸ್ಟೇಟ್. ಎಲ್ಲದಕ್ಕೂ ಬರಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಮಕ್ಕಳೇ, ಬಟ್ ಸ್ಟಿಲ್ ಈ ಪ್ರೆಸಿಪಿಟೇಟ್ ರಿಯಾಕ್ಷನ್ಸ್ ಬಂದಾಗ ಈಸಿ ಬರೀಲಿಕ್ಕೆ. AQ, ದಿಸ್ ಇಸ್ ಅ ಸಾಲಿಡ್ AQ. So I'm done with this as well. Next, potassium metal reacts with water giving potassium hydroxide. Potassium metal, ಇಲ್ಲೇ ಬರ್ದ್ಬಿಡ್ತೀನಿ. Potassium metal whenever metal reacts with acid, metal reacts with water, metal reacts with base, what is released? Hydrogen gas release ಆಗುತ್ತೆ. This is basic. But ಯಾವ metal? Specifically metals which are placed above the hydrogen in the reactivity series. So ಈ reaction ಗೂ ಕೂಡ reactivity series ತುಂಬಾ important ಆಗುತ್ತೆ. So potassium is being positive. It will react with OH minus ion present in water, forming ಏನು? Potassium hydroxide. And then you have to balance the equation. Right here 2, oxygen becomes 2, potassium becomes 2, that's it. The rest you can delete. This charge and all is only for your understanding. You don't even have to write it if you know thoroughly. And what will be the condition? Solid, liquid, it is aqueous, because potassium in water, aqueous, and gas. So all the conditions you have got in one single reaction. Solid, liquid, gas, aqueous. Perfect example, right? All set. So let's go to the next question. Why does the color of copper sulfate solution change when iron nail is dipped in it? ಇದಕ್ಕೆ ರಿಲೆವೆಂಟ್ ಆಗಿರೋ ಆಲ್ರೆಡಿ ಒಂದು ಕ್ವೆಶನ್ ಸಾಲ್ವ್ ಮಾಡಿದ್ದೀನಿ. ಬಿಕಾಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕಾಪರ್ ಸಲ್ಫೇಟಿಗೆ ಯಾವ ಕಲರ್ ಇರುತ್ತೆ ಹೇಳಿ ನನಗೆ? ಬ್ಲೂ ಕಲರ್ ಇರುತ್ತೆ, ಹೌದಾ? ಅದು ಕಾಪರ್ ಸಲ್ಫೇಟ್ ಅಂದರೆ ಈಗ ನೀವು ಐರನ್ ಅನ್ನು ಯಾವಾಗ ಕಾಪರ್ ಸಲ್ಫೇಟಿಗೆ ಟ್ರೀಟ್ ಮಾಡ್ತಿರೋ, ಕಾಪರ್ ಸಲ್ಫೇಟಿಗೆ ಹಾಕಿ ಟ್ರೀಟ್ ಮಾಡ್ತಿರೋ, ಇಲ್ಲಿ ಬ್ಲೂ ಕಲರ್ ಇದೆ ಅಂದ್ಕೊಳ್ಳಿ. ಈಗ ಈ ರಿಯಾಕ್ಷನ್ ಎಡ್ ಆಗ್ತಾ ಇದೆ, ಐರನ್ ಅನ್ನು ಕಾಪರಿಂದ ಡಿಸ್ಪ್ಲೇಸ್ ಮಾಡಿ, ನಿಮಗೆ ಫೆರಸ್ ಸಲ್ಫೇಟ್ ಪ್ಲಸ್ ಕಾಪರ್ ಆಯಿತು. ಸೊ ಕಲರ್ ವಿಲ್ ಚೇಂಜ್ ನಾವು ಫ್ರಮ್ ಬ್ಲೂ ಟು
green. So color will change from blue to green. Easy. All set. Bariyana, idu solid metal. This is a solution, aqueous. This is aqueous. And this is solid. Next. Because of displacement reaction. If it is more reactive, that displaces less reactive copper. All set. Next one, identify the substance that are oxidized and substance that are reduced in the following reaction. Oyo, tumba important makle. Very, 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 very important. All set. Identify the substance that are oxidized. Substance oxidized anta helidre aa substance ge oxygen add madidare. Substance reduced anta helidre aa substance ninda hydrogen anna pakkakke ittidare athwa horagade tegdidare. Easy to understand. Let's look into it. Ee reaction tagondre ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಯಾವುದು ನೋಡ್ತಿದ್ದೀರಲ್ವಾ ಇಲ್ಲಿ ಈ ರಿಯಾಕ್ಷನ್ ಅಲ್ಲಿ ಆಕ್ಸಿಜನ್ ಸೋಡಿಯಂಗೆ ಆಡ್ ಆಗಿದೆ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಇಸ್ ಎನಿ. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಯಾವುದು ಆಕ್ಸಿಜನ್. ಆಕ್ಸಿಜನ್ ಯಾವಾಗಲೂ ಕೂಡ ರಿಡಕ್ಷನ್ ಆಗುತ್ತೆ. ಈಗ ನೋಡಿ ಎಲೆಕ್ಟ್ರಾನಿಕ್ ಕನ್ಸೆಪ್ಟ್ ಬರುತ್ತೆ. ಯಾಕೆ ನಾನು ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ಗೆ ಆಕ್ಸಿಜನ್ ಬರೀಬೇಕು? ತುಂಬ ಸಿಂಪಲ್. ಇಲ್ಲಿ ಆಕ್ಸಿಜನ್ಗೆ ಯಾವುದೇ ಥರದ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇಲ್ಲ ಆಯಿತಾ. ಇದಕ್ಕೆ ಯಾರು ಕೂಡ ಎಲೆಕ್ಟ್ರಾನ್ಸ್ ಕೊಡಲ್ಲ. ತುಂಬ ಶಾಂತವಾಗಿದೆ. ಯಾವುದೇ ಚಾರ್ಜ್ ಇಲ್ಲ, ನೆಗೆಟಿವ್ ಇಲ್ಲ, ಪಾಸಿಟಿವ್ ಇಲ್ಲ, ಯಾವ ಚಾರ್ಜ್ ಇಲ್ಲ. ಆಕ್ಸಿಜನ್ಗೆ ಯಾವಾಗಲೂ ನೆಗೆಟಿವ್ ಚಾರ್ಜ್. ಅದರಲ್ಲಿ ನೆಗೆಟಿವ್ ಚಾರ್ಜ್ ಇಲ್ಲ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಇಲೆಕ್ಟ್ರಾನು ಇಲ್ಲ, ತನ್ನಲ್ಲಿರುವ ಎಲೆಕ್ಟ್ರಾನ್ಸ್ನ ಕಳ್ಕೊಂಡಿಲ್ಲ. ಯಾವಾಗ ಸೋಡಿಯಂ ಜೊತೆ ಅವ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೋ ಸೋಡಿಯಂ ಒಂದು ಎಲೆಕ್ಟ್ರಾನ್ಸ್ನ ಆಕ್ಸಿಜನ್ಗೆ ಕೊಡ್ತಾನೆ ಮಕ್ಕಳೇ. ಸೊ ಆಕ್ಸಿಜನ್ಗೆ ತುಂಬ ಖುಷಿಯಾಗ್ಬಿಡುತ್ತೆ. ಸೋಡಿಯಂ ನಾನು ನೀನು ವಿ ಆರ್ ಲೈಕ್ ಫ್ರೆಂಡ್ಸ್ ಫಾರ್ ಎವರ್, ನಾನು ನಿನ್ನನ್ನು ಬಿಟ್ಟೇ ಹೋಗಲ್ಲ ಸೋಡಿಯಂ ಅಂತ ಹೇಳುತ್ತೆ. ಯಾರು? ಆಕ್ಸಿಜನ್. ಅರ್ಥ ಏನು? ಸೋಡಿಯಂ ಆಕ್ಸಿಜನ್ಗೆ ಎಲೆಕ್ಟ್ರಾನ್ಸ್ ಕೊಡ್ತು. ಸೊ ಆಕ್ಸಿಜನ್ಗೆ ಎಲೆಕ್ಟ್ರಾನ್ ಸಿಕ್ತು, ಸೋಡಿಯಂ ಎಲೆಕ್ಟ್ರಾನ್ನ ಕಳ್ಕೊಳ್ತು. ಹಾಗಾಗಿ ಸೋಡಿಯಂ ಲಾಸ್ಟ್ ಆಕ್ಸಿಜನ್. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಆಯಿಲ್ ರಿಗನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಾನ್ಸೆಪ್ಟ್ ಥರನೇ ಕಲಿಬೇಕು ಮಕ್ಕಳೇ, ಇಲ್ಲಾಂದ್ರೆ ನಿಮ್ಗೇನು ಅರ್ಥ ಆಗಲ್ಲ ಪಿಯುಗೋದ್ರೆ ಆಯ್ತಾ. ಆಕ್ಸಿಡೇಷನ್ ಅಂತ ಹೇಳಿ ಯಾಕೆ ಹೇಳ್ಬೇಕು ಸೋಡಿಯಮನ್ನ? ಇಟ್ ಹ್ಯಾಸ್ ಅ ಲಾಸ್ಟ್ ಎಲೆಕ್ಟ್ರಾನ್. ಆಕ್ಸಿಡೇಷನ್ ಇಸ್ ಲೂಸಿಂಗ್ ಎಲೆಕ್ಟ್ರಾನ್, ರಿಡಕ್ಷನ್ ಇಸ್ ಗೇನಿಂಗ್ ಎಲೆಕ್ಟ್ರಾನ್. ಆಲ್ ಸೆಟ್. ಸೆಕೆಂಡ್ ಎಕ್ಸಾಂಪಲ್ ಹೇಳ್ಬೋದಾ? ಇದರಲ್ಲಿ ಯಾರಿಗೆ ಆಲ್ರೆಡಿ ಆಕ್ಸಿಜನ್ ಇದೆ ಅದಕ್ಕೆ ನಾವು ಆಕ್ಸಿಜನ್ ಆ್ಯಡ್ ಮಾಡಲ್ಲ ಅಲ್ವಾ. ಯಾರಿಗಿಲ್ಲ ಅವ್ರಿಗೆ ತಾನೇ ಆ್ಯಡ್ ಮಾಡೋದು. ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಇನ್ ದ ಸೆಕೆಂಡ್ ರಿಯಾಕ್ಷನ್. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. Substance reduced. ಯಾರಿಂದ ಆಕ್ಸಿಜನ್ ಕಿತ್ತಾಚೆ ಹಾಕ್ತೀರಾ? ಯಾರ ಹತ್ರ ಇದೆಯೋ ಅವರಿಂದ ಕಿತ್ತಾಚೆ ಹಾಕೋದು. ಅಂದರೆ ಕಾಪರಿಂದ ತೆಗೆದ್ಬಿಟ್ಟು ಆಚೆ ಪಕ್ಕಕ್ಕೆ ಇಡೋದು. ಸೊ ಕಾಪರ್ ಆಕ್ಸೈಡ್ ಇಸ್ ದ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಆ್ಯಂಡ್ ಹೈಡ್ರೋಜನ್ ಇಸ್ ದ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ವೆರಿ ಗುಡ್, ಆಸಮ್. ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಇಲ್ಲಿದೆ. In the above reaction, this reaction is an example of combination, double displacement, decomposition, displacement. So, ಏನಾಗ್ತಿದೆ? Aluminium is displacing oxygen alva. So, single displacement reaction. So, this is displacement and also reaction anna ನಾವು redox reaction ಅಂತನೂ ಕೂಡ ಕರಿಬಹುದು. It is a reaction and it is also called as redox reaction. This reaction is very, very important. ಯಾಕೆ ಗೊತ್ತಾ? ಹೇಳ್ತೀನಿ ಯಾಕೆಂದ. ಇನ್ನು ಥರ್ಮೈಟ್ ರಿಯಾಕ್ಷನ್ ಅಂತ ಕೂಡ ಕರೀತಾರೆ. ಥರ್ಮೈಟ್ ರಿಯಾಕ್ಷನ್ ಅಂತ ಕೂಡ ಕರೀತಾರೆ. Now, 2 grams of ferrosulfate crystals are heated in a dry boiling tube. List any 2 observation. ಯಾವುದಾದ್ರೂ 2 observation ಅನ್ನ ಮಾಡಿ. ಯಾವುದೆಲ್ಲ observation ಮಾಡ್ತೀರಾ? ಚೇಂಜ್ ಇನ್ ಸ್ಟೇಟ್ ಅಂತ ಹೇಳಿದ್ರೆ ಏನು? ಅವುಗಳು ಸಾಲಿಡ್ ಸ್ಟೇಟ್ನಲ್ಲೇ ಇದೆಯಾ? ಎಸ್, ಬಟ್ ಇನಿಷಿಯಲಿ ಸಾಲಿಡ್ ಅಷ್ಟೇ ಇತ್ತು. ಬಟ್ ದ ಮೂಮೆಂಟ್ ಯು ಸ್ಟಾರ್ಟೆಡ್ ಹೀಟಿಂಗ್ ಯಾವುದೋ ಒಂದು ಗ್ಯಾಸ್ ಬರ್ತಾ ಇದೆ. ಯು ಅಬ್ಸರ್ವ್ ದ ಇವಲ್ಯೂಷನ್ ಆಫ್ ಗ್ಯಾಸ್. ಸೊ ಕಲರ್ ಚೇಂಜ್ ಆಗ್ತಾ ಇದೆ. ಇವಲ್ಯೂಷನ್ ಆಫ್ ಗ್ಯಾಸ್ ಇದೆ,
ಚೇಂಜ್ ಇನ್ ಕಲರ್ ಅಂತ ಹೇಳ್ಬೋದು, ಸ್ಟೇಟ್ ಬೇಡ ಇಲ್ಲಿ, ಚೇಂಜ್ ಇನ್ ಕಲರ್ ಅಂತ ಹೇಳಿ ಡೈರೆಕ್ಟ್ ಆಗಿ ತಗೊಳ್ಳಿ. ಅಂಡ್ ಇವಲ್ಯೂಷನ್ ಆಫ್ ಗ್ಯಾಸ್. ಅಂಡ್ ಏನಾಗ್ತದೆ ಇಲ್ಲಿ, ಫೆರಸ್ ಸಲ್ಫೇಟ್ ಇಸ್ ಡಿಕಂಪೋಸಿಂಗ್. ಒನ್ ಕಂಪೌಂಡ್ ಇಸ್ ಸ್ಪ್ಲಿಟಿಂಗ್ ಇಂಟು 2 or more ಕಂಪೌಂಡ್. ಅದರಿಂದ ಗ್ಯಾಸ್ ಕೂಡ ಹೊರಗಡೆ ಬರ್ತದೆ. ಯಾವುದದು ಗ್ಯಾಸ್? ಸಲ್ಫರ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಟ್ರೈಆಕ್ಸೈಡ್. ವೆರಿ ಪಂಜೆಂಟ್. ಪಂಜೆಂಟ್ ಅಂತ ಹೇಳಿದ್ರೆ ತುಂಬ ಕಟುವಾಗಿರುವ ಸ್ಮೆಲ್ ಅಂತ ಹೇಳ್ತೀವಲ್ಲ. ಸೊ ವೆರಿ ಪಂಜೆಂಟ್ ಗ್ಯಾಸ್ ಇಸ್ ಕಮಿಂಗ್ ಔಟ್ ಆಫ್ ದಿಸ್. ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡಿಕಂಪೋಸಿಷನ್. ಆ್ಯಂಡ್ ಕಲರ್ ಚೇಂಜ್ ಎಲ್ಲಿಂದ ಎಲ್ಲಿಗೆ? ದಿಸ್ ಹ್ಯಾಡ್ ಅ ಲೈಟ್ ಗ್ರೀನ್ ಕಲರ್. ಲೈಟ್ ಗ್ರೀನ್ ಕಲರ್. ಅದು ಈಚೆಗೆ ಬರಬೇಕಾದ್ರೆ ಬ್ರೌನ್ ಕಲರ್ ಆಯ್ತು. ಯಾವುದು? ಫೆರಿಕ್ ಆಕ್ಸೈಡ್. ವಾಟ್ ಯು ಕಾಲ್ ದಿಸ್ ಒನ್ ಆಸ್? ಇದನ್ನ ಏನಂತ ಹೇಳ್ತೀರಾ? ಫೆರಿಕ್ ಆಕ್ಸೈಡ್. ಇದನ್ನ ಏನು ಅಂತ ಹೇಳಿ ಕರಿತೀರಾ? ferrous sulfate. So ferrous sulfate decomposes to give ferric oxide. Next, mention, very important question, mention with the reason the color change observed when silver chloride is exposed to sunlight. Silver chloride ಏನಾಗ್ತದೆ ಇಲ್ಲಿ? ಡಿಕಂಪೋಸ್ ಆಗ್ತಾ ಇದೆ. ಯಾಕೆ ಕಲರ್ ಚೇಂಜ್ ಆಗಬೇಕು? ಸಿಲ್ವರ್ ಕ್ಲೋರೈಡ್ ಅಂತ ಹೇಳುವಂಥದ್ದು ವಾಸ್ ಹ್ಯಾವಿಂಗ್ ಅ ವೈಟ್ ಅಪಿಯರೆನ್ಸ್. ವೈಟ್ ಇಸ್ ನಾಟ್ ಅ ಕಲರ್, ವೈಟ್ ಅಪಿಯರೆನ್ಸ್ ಇತ್ತು ಸಿಲ್ವರ್ ಕ್ಲೋರೈಡ್ಗೆ. ದ ಮೂಮೆಂಟ್ ಯು ಹ್ಯಾಡ್ ದಿಸ್ ಸಿಲ್ವರ್ ಕ್ಲೋರೈಡ್ ಇನ್ ಸನ್ಲೈಟ್, ಸನ್ಲೈಟನ್ನು ನಾನು ಫ್ರೀಕ್ವೆನ್ಸಿ ಫಾರ್ಮ್ನಲ್ಲೂ ಬರಿಬೋದು, Hμ ಅಂತ ಹೇಳಿ. ಏನಾಯ್ತದು? ಡಿಕಂಪೋಸ್ ಆಗಿ ಸಿಲ್ವರ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ಆಯಿತು. ದಿಸ್ ಇಸ್ ಅ ಗ್ಯಾಸ್. ಸಿಲ್ವರ್ ಇಸ್ ಅ ಸಾಲಿಡ್ ಮೆಟಲ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಸಾಲಿಡ್. ಬ್ಯಾಲೆನ್ಸ್ ಮಾಡಲಿಕ್ಕೆ ಐ ವಿಲ್ ರೈಟ್ ಹಿಯರ್ 2. ಓಕೆ, ಕಲರ್ ಯಾಕೆ ಚೇಂಜ್ ಆಗಬೇಕು? ಬಿಕಾಸ್ ಆಫ್ ದ ಡಿಕಂಪೋಸಿಷನ್ ಆಫ್ ಸಿಲ್ವರ್ ಕ್ಲೋರೈಡ್. ದಟ್ ಇಸ್ ಅ ರೀಸನ್ ಸಿಲ್ವರ್ ಕ್ಲೋರೈಡ್ ಇಸ್ ಆಲ್ವೇಸ್ ಸ್ಟೋರ್ಡ್ ಇನ್ ಡಾರ್ಕ್ ಕಲರ್ ಬಾಟಲ್ಸ್. ನೀವು ಮೆಡಿಸಿನ್ಸ್ನೆಲ್ಲ ತಗೊಳ್ತೀರಾ ಅಂತ ಹೇಳಿದ್ರೆ, ಸಿರಪ್ನೆಲ್ಲ ತಗೊಳ್ತೀರಾ ಅಂತ ಹೇಳಿದ್ರೆ, ಹ್ಯಾವ್ ಯು ಅಬ್ಸರ್ವ್ ದ ಕಲರ್ ಆಫ್ ದ ಬಾಟಲ್? ಮೋಸ್ಟ್ ಆಫ್ ದ ಟೈಮ್, ಮೋಸ್ಟ್ ಆಫ್ ದ ಮೆಡಿಸಿನ್ಸ್, ಈ ಲಿಕ್ವಿಡ್ ಮೆಡಿಸಿನ್ಸ್ ಏನಿರುತ್ತೆ ಅದು ಡಾರ್ಕ್ ಕಲರ್ ಬಾಟಲ್ನಲ್ಲಿ ಯಾಕೆ ಸ್ಟೋರ್ ಮಾಡ್ತಾರೆ? ಬಿಕಾಸ್ ಸನ್ ಲೈಟ್ ಫ್ರೀಕ್ವೆನ್ಸಿ ಅಥವಾ ಎನರ್ಜಿ ಏನಿದೆ ಕೆಪಬಲ್ ಆಫ್ ಇನ್ಫ್ಲೂಯೆನ್ಸಿಂಗ್ ದ ಕೆಮಿಕಲ್ ಬಾಂಡ್ಸ್, ಅದನ್ನ ಬ್ರೇಕ್ ಮಾಡುವಷ್ಟು ಕೂಡ ಎನರ್ಜಿ ಸನ್ಲೈಟಿಗಿದೆ ಅಂತ ಹೇಳಿ. ರೈಟ್, ಆಲ್ ಸೆಟ್. ಸೊ ಇಲ್ಲಿ ಏನಾಗ್ತಿದೆ? ಡಿಕಂಪೋಸಿಷನ್ ಆಗ್ತಿದೆ. ಯಾವ ಡಿಕಂಪೋಸಿಷನ್ ಅದು? ಫೋಟೋ ಡಿಕಂಪೋಸಿಷನ್. ಕಾಪರ್ ಪೌಡರ್ ಇಸ್ ಸ್ಟ್ರಾಂಗ್ಲಿ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ಏನಾಗ್ತಿದೆ? ಆಕ್ಸಿಡೇಷನ್ ಆಗ್ತಾ ಇದೆ. ಯಾಕೆ ಅಲ್ಲಿ ಕಲರ್ ಚೇಂಜ್ ಆಯಿತು? ಬಿಕಾಸ್ copper oxide form ಆಯಿತು. Copper plus oxygen will give you copper oxide 2 and here 2. Black color form ಆಯಿತು. A piece of zinc is dropped in copper sulfate solution. ಒಂದು ಪೀಸ್ ಆಫ್ ಜಿಂಕ್ ಅನ್ನ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಹಾಕ್ತೀರಾ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿ? ಆಬ್ವಿಯಸ್ಲಿ ಜಿಂಕ್ ಇಸ್ ವೆರಿ ರಿಯಾಕ್ಟಿವ್. ಜಿಂಕ್ ಇಸ್ ಲೈಕ್ ದಿಸ್ ಇಸ್ ಕಾಪರ್, ಲೈಕ್ copper get out ಅಂತ ಹೇಳಿ. Copper is like no zinc, I'm very scared of you, I will go by myself. So zinc is very reactive than copper and copper will be slowly moving away and zinc takes the place. So let's write the reaction. Zinc anna, piece of zinc anna copper sulfate ಗೆ ಹಾಕ್ತೀರಾ ಅಂತ ಹೇಳಿದ್ರೆ zinc will displace the copper and you get da 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 da. I'll take the new slide. Zinc is more reactive. So zinc sulfate and copper sigute. What is the color change you observe? A blue color copper sulfate changes its color to colorless because zinc sulfate doesn't have any color. White appearance ಅಥವಾ ಡಸ್ಟಿ ಅಪಿಯರೆನ್ಸ್ ಇರ್ಬೋದು, ಬಟ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಕಲರ್. ಸೊ ಬ್ಲೂ ಕಲರ್ ಏನಾಗುತ್ತೆ ಇಲ್ಲಿ? ಡಿಸಪಿಯರ್ ಆಗುತ್ತೆ. ಬ್ಲೂ ಕಲರ್ ವಿಲ್ ಡಿಸಪಿಯರ್, ಬ್ಲೂ ಕಲರ್ ವಿಲ್ ಡಿಸಪಿಯರ್. ಓಕೆ, so this is a very famous reaction which is given in NCERT textbook. Can you please answer this question? Very very important question. ಏನಿದು? very 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 important question. Let's look into it. Manganese oxide is reacting with hydrochloric acid. So ಇಲ್ಲಿ ಏನಾಗ್ತಿದೆ? chlorine is getting added to manganese. Manganese chloride form ಆಯಿತು and along with that we get chlorine gas and water as a byproduct.
ಸೊ ಅವ್ರು ಕೇಳ್ತಿದ್ದಾರೆ ನೇಮ್ ದ ಕಂಪೌಂಡ್ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್. ಯಾವ ಕಂಪೌಂಡ್ ಇಲ್ಲಿ ಆಕ್ಸಿಡೈಸ್ಡ್ ಆಯಿತು, ರೆಡ್ಯೂಸ್ಡ್ ಆಯಿತು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಕಂಪೌಂಡ್ ರೆಡ್ಯೂಸ್, ನಿಮ್ಮ ಆ ಒಂದು ನಾಲೆಜ್ ಪ್ರಕಾರ ಇಲ್ಲಿ ಆಕ್ಸಿಜನ್ ಇತ್ತು, ಮ್ಯಾಂಗನಸ್ ಇಂದ ಮ್ಯಾಂಗನಸ್ ಕ್ಲೋರೈಡ್ ಚೇಂಜ್ ಆಯ್ತಲ್ವಾ, ಕಂಪೌಂಡ್ ರೆಡ್ಯೂಸ್ಡ್. ಬರೆಯೋಣ ರಿಯಾಕ್ಷನ್. This is one of the way to produce chlorine gas also. Very important industrial laboratory method of producing chlorine gas. Loss of oxygen, oxidation, oxidation. Okay, loss of hydrogen. Ayyo, I've written ulta, students. Loss of oxygen is reduction. So ಇಲ್ಲಿ addition of ಏನಾಯ್ತು, ಹೈಡ್ರೋಜನ್ ಆಯ್ತಾ ಅಲ್ಲ ರಿಮೂವಲ್ ಆಫ್ ಹೈಡ್ರೋಜನ್ ಆಯ್ತಾ? ಮ್ಯಾಮ್ ರಿಮೂವಲ್ ಆಫ್ ಹೈಡ್ರೋಜನ್ ರೀ ಮೇಡಮ್, ಇಲ್ಲ ಹೈಡ್ರೋಜನ್ ಐತ್ರಿ, ಇಲ್ಲ ಹೈಡ್ರೋಜನ್ ಇಲ್ರಿ, ಏನಾಗಬೇಕಿದು? ದಿಸ್ ಶುಡ್ ಬಿ ಆಕ್ಸಿಡೇಷನ್. ಹೌದಾ? ಡನ್. ಸೊ ಕಂಪೌಂಡ್ ರೆಡ್ಯೂಸ್, ಇದರಲ್ಲಿ ಯಾವ ಕಂಪೌಂಡ್ ರೆಡ್ಯೂಸ್ ಆಯಿತು? ಯಾರಿಗೆ ಆಕ್ಸಿಜನ್ ಹೋಯಿತು? MnO2. ಸೊ ಕೆನ್ ಐ ರೈಟ್ ಹಿಯರ್ as MnO2? Yes madam. Compound oxidized, hydrochloric acid, can I write it as HCl? Because hydrogen has been removed and removal of hydrogen is called as reduction madam. So illi compound oxidized is HCl. Easy peasy, clear. Enadru doubts idre comment box nalli haki, I will definitely answer for your question. Tumba important andre tumba important. I have already mentioned this, you can definitely expect ee question. Tumba important. Okay, now inna kuda questions discussion ಮಾಡಬೇಕು. List 4 observation that help any student to determine whether a chemical reaction takes place. ಯಾವುದೆಲ್ಲ ಬರೀಬಹುದು ಮಕ್ಕಳೇ? ಚೇಂಜ್ ಇನ್ ಕಲರ್. ಹೌದಾ? ಚೇಂಜ್ ಇನ್ ಕಲರ್, evolution of gas, change in color. ನೆಕ್ಸ್ಟ್ ಯಾವ್ದು ಬರಿಬೋದು ಮಕ್ಕಳೇ ಅಪಾರ್ಟ್ ಫ್ರಮ್ ದೀಸ್ ಟು? ಪ್ರೆಸಿಪಿಟೇಟ್ ಫಾರ್ಮೇಷನ್ ಅಥವಾ ಚೇಂಜ್ ಇನ್ ಸ್ಟೇಟ್. ಇಲ್ಲೇ ಪಕ್ಕದಲ್ಲಿ ಬರಿತೀನಿ ನಾನು ಪ್ರೆಸಿಪಿಟೇಟ್ ಫಾರ್ಮೇಷನ್ ಅಂತ ಹೇಳಿ. And the last one, change in color ಆಯಿತು, evolution of gas ಆಯಿತು, change in state ಅಥವಾ precipitate formation ಆಯಿತು, change in temperature. ನಿಮ್ಮ ಬಾಡಿಯಲ್ಲೂ ಕೂಡ ನೋಡಿ, ಯಾವಾಗೆಲ್ಲ ವೈರಸ್ ಅಟ್ಯಾಕ್ ಆಗುತ್ತೆ, ನಿಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ವಿಲ್ ಟ್ರೈ ಟು ವರ್ಕ್ ಆ್ಯಂಡ್ ಯು ನೋ ದಟ್ ಕ್ರಿಯೇಟ್ಸ್ ಚೇಂಜ್ ಇನ್ ಟೆಂಪರೇಚರ್ ಇನ್ಸೈಡ್ ಯುವರ್ ಬಾಡಿ, ರೈಟ್? ಸೊ ಚೇಂಜ್ ಇನ್ ಟೆಂಪರೇಚರ್ ಕೂಡ ಒಂದು ಫ್ಯಾಕ್ಟೇ. ನೆಕ್ಸ್ಟ್, on heating, blue color powder of copper nitrate in boiling tube, black copper oxide oxygen and brown gas X is formed. Identify the type of reaction and the gas X. Write balanced chemical equation for the reaction. ಯಾವುದು ಫಾರ್ಮ್ ಆಯಿತು? ಕಾಪರ್ ನೈಟ್ರೇಟ್. ಕಾಪರ್ ನೈಟ್ರೇಟ್ ವಿಚ್ ಇಸ್ ಬ್ಲೂ ಕಲರ್. ಸೊ ಇದನ್ನ ಹೀಟ್ ಮಾಡ್ತಾ ಇದ್ದೀರಾ. Okay, you're heating this compound. So what we can expect? ಇಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಸಿಗುತ್ತೆ ನಿಮಗೆ? ಕಾಪರ್ ಆಕ್ಸೈಡ್ ಸಿಗುತ್ತೆ, ನೈಟ್ರೋಜನ್ ಆಕ್ಸೈಡ್ ಅಂಡ್ ಆಕ್ಸಿಜನ್. ಈಗ ಈ ರಿಯಾಕ್ಷನ್ ಇಸ್ ನಾಟ್ ದೇರ್ ಫಾರ್ ಯು, ಬಟ್ ಯು ಹ್ಯಾಡ್ ಅ ಸಿಮಿಲರ್ ರಿಯಾಕ್ಷನ್ ಆಫ್ ಲೆಡ್ ನೈಟ್ರೇಟ್. ಇದು ನಿಮಗಿತ್ತ PbNO3 whole twice. ಇದು ಕೂಡ ಸೇಮ್. ಇಲ್ಲಿ ಇನ್ಸ್ಟೆಡ್ ಆಫ್ ಕಾಪರ್ ಆಕ್ಸೈಡ್ ಯು ವುಡ್ ಗೋ ವಿತ್ ಲೆಡ್ ಆಕ್ಸೈಡ್.
ಅಲ್ಲೂ ಕೂಡ ನೈಟ್ರೇಟ್ ಕಂಪೌಂಡ್ಸ್ ವಿಲ್ ರಿಲೀಸ್ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ ಆಕ್ಸಿಜನ್. ಈ ತರ ಇದೆ. ಸೊ ಈ ತರ ಹೋಗುತ್ತೆ ಇದು. PbNO3 ಹೋಲ್ ಟ್ವೈಸ್ ಅಲ್ವಾ, ನೀವು ಇದನ್ನ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ 2Pb 4 nitrogen. The rest of the whole equation is balanced because ಇದನ್ನು ತುಂಬ ಸಲ ಬ್ಯಾಲೆನ್ಸ್ ಮಾಡಿದ್ದೀರಾ. ಇಲ್ಲೂ ಕೂಡ ಸೇಮ್ ಸ್ಟೋರಿ, 1 ಕಾಪರ್ ಬ್ಯಾಲೆನ್ಸ್ ಆಗಿರುತ್ತೆ, ನೈಟ್ರೋಜನ್ 2 ಇರುತ್ತೆ, ನೈಟ್ರೋಜನ್ ಒಂದೇ ಇರುತ್ತೆ. ಸೊ ನೀವು ಇನಿಷಿಯಲಿ 2 ಹಾಕ್ತೀರಾ, ಮತ್ತೆ ಆಕ್ಸಿಜನ್ ಚೆಕ್ ಮಾಡ್ತೀರಾ, ಆಕ್ಸಿಜನ್ ಇಲ್ಲಿ ಜಾಸ್ತಿ ಇರುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ನೀವು 2 ಅಂತ ಹೇಳಿ ಮಲ್ಟಿಪ್ಲೈ ಮಾಡ್ತೀರಾ, ನೈಟ್ರೋಜನ್ ಬಿಕಮ್ಸ್ 2 ಇಂಟು 2 4 ಟೈಮ್ಸ್. ಸೊ ನೈಟ್ರೋಜನ್ ನಾನು ಇಲ್ಲಿ 4 ಟೈಮ್ ಹಾಕ್ತೀನಿ, ಕಾಪರ್ 2 ಟೈಮ್ಸ್ ಆಗುತ್ತೆ. ಆ್ಯಂಡ್ ದೆನ್ ಯು ಚೆಕ್ ದ ಆಕ್ಸಿಜನ್, ಎರಡು ಕಡೆ ಅದು 10 ಆಗಿರುತ್ತೆ, 3 2 6, 6 2 12, ಸಾರಿ 12 ಆಗಿರುತ್ತೆ. ಇಲ್ಲೂ ಕೂಡ 2 ಆಕ್ಸಿಜನ್, 4 2 8, 8 ಪ್ಲಸ್ 2 10, 10 ಪ್ಲಸ್ 2 12 ಆಕ್ಸಿಜನ್. ಸೊ ಇದನ್ನ ನೀವು ಹೇಗೆ ನೆನ್ಪಿಟ್ಕೊಳ್ಬೇಕಂತ ಹೇಳಿದ್ರೆ, ದ ವೇ ಯು ರಿಮೆಂಬರ್ಡ್ ದಿಸ್ ಇಕ್ವೇಷನ್, ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಸಿಮಿಲರ್ ಕಾನ್ಸೆಪ್ಟ್ನ ನೀವು ತಗೊಂಡ್ರೆ ಆಯಿತು. ಐಡೆಂಟಿಫೈ ದ ಟೈಪ್ ಆಫ್ ರಿಯಾಕ್ಷನ್. ಇದು ಯಾವ ರಿಯಾಕ್ಷನ್ ಇದು? thermal decomposition. And the gas X yaudili nitrogen dioxide, which actually has a brown color, right? Write a balanced chemical equation. ನಾನು ಬರ್ದಿದ್ದೀನಿ, ನಿಮಗೆ ರೆಫರೆನ್ಸ್ ಆಗಿ ತಗೊಳ್ಬೋದು. ಇದನ್ನು ಎಷ್ಟು ಸಲ ಕೇಳ್ಬೋದು, ಯಾವ ಬೋರ್ಡಿಗೆ ಕೇಳ್ಬೋದು? ದಿಸ್ ಕ್ವೆಶನ್ ಮೋಸ್ಟ್ ಆಫ್ ದ ಟೈಮ್ ವಿಲ್ ಬಿ ಆಸ್ಡ್ ಫಾರ್ CBSE ಬೋರ್ಡ್. ಸ್ಟೇಟ್ ಬೋರ್ಡಿಗೆ ಬ್ಯಾಲೆನ್ಸ್ ದ ಇಕ್ವೇಷನ್ ಅಂತ ಹೇಳಿ ಕೇಳ್ತಾರೆ, ಅದು PbNO3 ಟ್ವೈಸ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, N2 plus H2 giving 2NH3. Name the type of reaction. ನಾನು ಆಲ್ರೆಡಿ ಹೇಳಿದ್ದೀನಿ, ಯಾವುದಿದು? Yes, it is combination, elemental combination reaction ಅಲ್ವಾ? Next, why do silver articles become black after some time when exposed to air? Very, very important. Silver will only react with one of the atmospheric component, that is a very stinking gas, H2S, and it will form silver sulfide, Ag2S ಅಂತ ಹೇಳುವಂತ ಕಂಪೌಂಡ್ ಫಾರ್ಮ್ ಮಾಡುತ್ತೆ, ಪ್ಲಸ್ ಇಟ್ ರಿಲೀಸಸ್ H2 gas. So this, because of this, you can observe black color layer on silver article. Next, write a balanced chemical equation for the process of photosynthesis, giving the physical state of all the substance involved in the conditions of the reaction. Balanced chemical equation ಕೊಡಬೇಕು ಅಂತ ಹೇಳಿದ್ದಾರೆ. ಫೋಟೋಸಿಂಥಸಿಸ್ ಹೇಗಾಗುತ್ತೆ ಮಕ್ಕಳೇ? ಅಟ್ಮಾಸ್ಫಿಯರ್ನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರನ್ನು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಲ್ಲಿ ಯಾರು ಯೂಸ್ ಮಾಡ್ತಾರೆ? ಕ್ಲೋರೋಫಿಲ್ ಪಿಗ್ಮೆಂಟ್ಸ್ಗಳು ಯೂಸ್ ಮಾಡ್ಕೊಳ್ತಾರೆ. ಆ್ಯಂಡ್ ವಿಲ್ ಪ್ರಿಪೇರ್ ಫುಡ್ ಫಾರ್ ದೆಮ್. ಯಾವ ಫುಡ್ ಅದು? C6H12O6, ಆ್ಯಂಡ್ ಆಲ್ಸೋ ಆಸ್ ಅ ಬೈ ಪ್ರಾಡಕ್ಟ್ ಇಟ್ ವಿಲ್ ಗಿವ್ ಆಕ್ಸಿಜನ್. ಸೊ ಇಲ್ಲಿ ಹೇಳಿ ನನಗೆ ಫಿಸಿಕಲ್ ಸ್ಟೇಟ್. ಕಾರ್ಬನ್ ಡೈಆಕ್ಸೈಡ್ ಯಾವ ಫಿಸಿಕಲ್ ಸ್ಟೇಟ್ನಲ್ಲಿರುತ್ತೆ? ಅಟ್ಮಾಸ್ಫಿಯರ್ನಲ್ಲಿ ಗ್ಯಾಸ್. ವಾಟರ್ ಯಾವ ಸ್ಟೇಟ್ನಲ್ಲಿರುತ್ತೆ? ನೀವು ಯಾವಾಗಲೂ ನೀರು ಹಾಕೋಕ್ಕಾಗುತ್ತಾ? ಇಲ್ಲ. ಬಟ್ ವಾಟರ್ ಅಂತ ಹೇಳಿ ಬಂದಾಗ ಅಟ್ ಕಂಡೀಷನ್, ನಾರ್ಮಲ್ ಕಂಡೀಷನ್ನಲ್ಲಿ ಅದು ಲಿಕ್ವಿಡ್ ಅಂತಲೇ ಬರೀಬೇಕಾಗುತ್ತೆ. ಆ್ಯಂಡ್ ಗ್ಲುಕೋಸ್ ಇಸ್ ಸಾಲಿಡ್ ಆ್ಯಂಡ್ ಆಕ್ಸಿಜನ್ ಇಸ್ ಗ್ಯಾಸ್. ನೀವು ಫಿಸಿಕಲ್ ಕಂಡೀಷನ್ಸ್ ಮೆನ್ಷನ್ ಮಾಡಿದ್ರಿ, ಸೊ ಫಿಸಿಕಲ್ ಸ್ಟೇಟನ್ನು ಮೆನ್ಷನ್ ಮಾಡಿದ್ರಿ. ನೆಕ್ಸ್ಟ್, ಈಗ ಬ್ಯಾಲೆನ್ಸ್ ಮಾಡಬೇಕಲ್ವಾ? C6H12O6 ಅಂತ ಹೇಳಿದ್ರೆ ಹೈಡ್ರೋಜನ್ ಎಷ್ಟಾಯಿತು? 12 ಆಯಿತು. ಹೈಡ್ರೋಜನ್ 12 ಅಂದರೆ ಐ ವಿಲ್ ಬಿ ಮಲ್ಟಿಪ್ಲೈಯಿಂಗ್ ಹಿಯರ್ ಬೈ 6. ಕಾರ್ಬನ್ 6 ಅಂತ ಹೇಳಿದ್ರೆ ಐ ವಿಲ್ ಬಿ ಮಲ್ಟಿಪ್ಲೈಯಿಂಗ್ ಹಿಯರ್ ಬೈ 6. ಈಗ ಟೋಟಲ್ ಆಕ್ಸಿಜನ್ ಎಷ್ಟಾಯಿತು ಮಕ್ಕಳೇ? 6 2s 12 ಆಕ್ಸಿಜನ್ ಪ್ಲಸ್ 6 18 ಆಕ್ಸಿಜನ್ ಆಯಿತು. 18 ಆಕ್ಸಿಜನ್ ನೀವು ಬ್ಯಾಲೆನ್ಸ್ ಮಾಡಬೇಕಿಲ್ಲಿ. ಸೊ ಹಾಗಾದರೆ ನೀವು ಇಲ್ಲಿ ಏನು ಮಾಡ್ತೀರಾ? 6 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಯೋರ್ ಹೋಲ್ ಇಕ್ವೇಷನ್ ಬಿಕಮ್ಸ್ ಬ್ಯಾಲೆನ್ಸ್. ಸೊ ದಿಸ್ ಇಸ್ ಅ ಫೋಟೋಸಿಂಥಸಿಸ್ ಇಕ್ವೇಷನ್ with the physical state, with the balanced format. Easy. Next, let's get into the question. New question. A solid limestone is burnt to form quicklime. Limestone anta helidre calcium carbonate is burnt and ನೀವು thermally decompose ಮಾಡ್ತಿದ್ದೀರಾ. Quicklime anta helidre calcium oxide. So this is limestone. Quick lime, Quick, quick lime. Okay,
define the reaction also involved. Okay, define the reaction involved and also write its chemical equation. ಯಾವ ರಿಯಾಕ್ಷನ್ ಇದು? ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ನೋ ವರೀಸ್ ಅಲ್ವಾ. ನೆಕ್ಸ್ಟ್ ಕಂಪ್ಲೀಟ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದೀನಿ ಇಲ್ಲಿ. ನೀವು ಎಕ್ಸಾಮಿಗೆ ಬರೀಬೇಕಾದ್ರೂ ಕೂಡ ಯು ಶುಡ್ ಹ್ಯಾವ್ ರಿಟನ್ ದ ಕೆಮಿಕಲ್ ನೇಮ್. ಕ್ಯಾಲ್ಶಿಯಂ ಆಕ್ಸೈಡ್, ಕ್ಯಾಲ್ಶಿಯಂ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳುವಂಥ ನೇಮನ್ನು ಬರೀಬೇಕಾಗುತ್ತೆ. ಸ್ಟೇಟ್ ವಿಚ್ ಆಫ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ವಿಲ್ takes place or which will not, giving the suitable reason for each. ಅಂದರೆ ಡಿಸ್ಪ್ಲೇಸ್ಮೆಂಟ್ ಇವು ಕೆಲವೊಂದು ಸೈಡ್ ಕೊಟ್ಟಿದ್ದಾರೆ. ಸ್ಟೇಟ್ ವಿಚ್ ರಿಯಾಕ್ಷನ್ ಮೈ ಟೇಕ್ ಪ್ಲೇಸ್ ಆ್ಯಂಡ್ ವಿಚ್ ಮೆ ನಾಟ್ ಅಂತ ಹೇಳಿ ಕೇಳಿದ್ದಾರೆ. ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್, ಸೊ ಡೆಫಿನೆಟ್ಲಿ ಜಿಂಕ್ ವಿಲ್ ಡಿಸ್ಪ್ಲೇಸ್ ಕಾಪರ್, ಸೊ ದಿಸ್ ರಿಯಾಕ್ಷನ್ ಹ್ಯಾಪನ್ಸ್. Ferrous, iron is not reactive than zinc, so this will not happen. Zinc again is more reactive than iron, this will happen. ಯಾಕೆ? ಬಿಕಾಸ್ ಆಫ್ ದ ರಿಯಾಕ್ಟಿವಿಟಿ. ಯಾವುದನ್ನ ರೆಫರ್ ಮಾಡಬೇಕಿಲ್ಲ? ರಿಯಾಕ್ಟಿವಿಟಿ ಸೀರೀಸ್ನ ರೆಫರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಪ್ರಾಪರ್ ಆಗಿರೋ ಆನ್ಸರ್ ಬೇಕಂದ್ರೆ ತಗೊಳ್ಬೋದು ಇಲ್ಲಿ. ಓಕೆ, ಎ ಬಿ ಇಸ್ ಅ ಸಿಂಗಲ್ ಕಾಂಪೋನೆಂಟ್ ದಟ್ ಸ್ಪ್ಲಿಟ್ಸ್ ಟು ಗಿವ್ ಎ ಪ್ಲಸ್ ಬಿ. ಓಕೆ, this given reaction require energy either in the form of heat or light or electricity for breaking down the reactants. A B ana break ಮಾಡಬೇಕಂತ ಹೇಳಿದ್ರೆ you have to provide energy either in the form of heat or light or electricity. All set. Identify and define the type of reaction. Write one equation each for this type of reactions where energy is supplied in the form of heat, light, electricity. Bariboda ಒಂದು ಫಾರ್ಮ್ ಬರಿಬೇಕಂತೆ. ಸೊ ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಫೋಟೋ ಡಿಕಂಪೋಸಿಷನ್ ಆಫ್ ಸಿಲ್ವರ್ ಬ್ರೋಮೈಡ್. ಸಿಲ್ವರ್ ಬ್ರೋಮೈಡ್ ಡಿಕಂಪೋಸ್ ಆಗಬೇಕು ಅಂದರೆ ಐ ಹ್ಯಾವ್ ಟು ಸಪ್ಲೈ ಎನರ್ಜಿ ಇನ್ ದ ಫಾರ್ಮ್ ಆಫ್ ಲೈಟ್. ಸೊ ವಾಟ್ ಹ್ಯಾಪನ್ಸ್ ದೇರ್? Silver will split into Ag and bromine will be bromine 2, and you begin here by writing 2 and 2. Done. The photo decomposition reaction ಆಯಿತು. Electrolytic reaction ಹೇಗೆ? ವಾಟರಿಗೆ you just have to pass electricity. ಇದು ಯಾವ ರಿಯಾಕ್ಷನ್ ಆಯಿತು? ಬ್ಯಾಲೆನ್ಸ್ ಮಾಡಬೇಕು ಪ್ರತಿ ಕಡೆ. 2 ಇಲ್ಲಿ ಆ್ಯಂಡ್ ಇಲ್ಲಿ 2. ದಿಸ್ ಇಸ್ ವಾಟ್ ಟೈಪ್ ಆಫ್ ರಿಯಾಕ್ಷನ್? ಇಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್. ಲಾಸ್ಟಿಗೆ ಇರೋದು ನಾವು ಸಿಂಪಲ್ ಆಗಿರುವ ಕ್ಯಾಲ್ಶಿಯಂ ಕಾರ್ಬೋನೇಟ್ ತಗೊಳ್ಬೋದಾ? ಕ್ಯಾಲ್ಶಿಯಂ ಕಾರ್ಬೋನೇಟ್, ಯು ಡೋಂಟ್ ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ರಿಯಾಕ್ಷನ್. ದಟ್ಸ್ ಅ ಬ್ಯೂಟಿ ಆಫ್ ಟೇಕಿಂಗ್ ದಿಸ್ ರಿಯಾಕ್ಷನ್, ರೈಟ್? ಸೊ ಯು ಜಸ್ಟ್ ಟೇಕ್ ಸ್ಪ್ಲಿಟ್ ಇಂಟು lime, quick lime and carbon dioxide. So limestone you're heating, you will get quick lime and carbon dioxide. A very simple reaction. So it's a ಇದಕ್ಕೆ ಏನು ಸಪ್ಲೈ ಮಾಡ್ತೀರಾ? ಹೀಟನ್ನು. ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಆಯಿತು. ಯಾವುದು? ಇದು. ದಿಸ್ ಇಸ್ ಥರ್ಮಲ್ ಡಿಕಂಪೋಸಿಷನ್. ದಿಸ್ ಇಸ್ electrolytic decomposition. And this is photo decomposition reaction. Identify the reducing agent in the following. Very, 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 very important. For CBSE 100% question. ಆಲ್ರೆಡಿ ಕೇಳಿದ್ದಾರೆ ನಿಮಗೆ ತುಂಬ ಸಲ. ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮಿನೇಷನಲ್ಲೂ ಕೂಡ ಈ ಕ್ವೆಶನ್ ಕೇಳಿದರು. ವೆರಿ ಇಂಪಾರ್ಟೆಂಟ್. The last but fifth question, in 5 questions ಇದೆ ಸಾಲ್ವ್ ಮಾಡಲಿಕ್ಕೆ. Stay tuned, do not lose your concentration. Yes, I'm expecting that you guys are watching my video without losing your concentration at all. All set. So ammonia reacting with oxygen. ನಾವೇನು ಮಾಡಬೇಕು? ರೆಡ್ಯೂಸಿಂಗ್ ಏಜೆಂಟ್ ಯಾವುದು? ಈ oxygen is an oxidizing agent. So obviously ammonia will be the reducing agent, right? And in the second example, fluorine ಬಂದಾಗ, be very careful. Fluorine is highly greedy for electrons. So fluorine ಯಾವಾಗಲೂ ಕೂಡ ಎಲೆಕ್ಟ್ರಾನ್ಸ್ ಬೇಕು. ನೀವು ಎಷ್ಟೇ ಕೊಡಿ ಫ್ಲೂರಿನ್ ಹ್ಯಾಪಿ ಟು ಟೇಕ್ ಅಲ್ಲ. ಇಟ್ ಹ್ಯಾಸ್ ಲಿಮಿಟೇಷನ್, ಬಟ್ ಸ್ಟಿಲ್ ಇಟ್ ಲೈಕ್ಸ್ ಎಲೆಕ್ಟ್ರಾನ್. ಇಟ್ ಲವ್ಸ್ ಟು ಫ್ಲರ್ಟ್ ವಿತ್ ಎಲೆಕ್ಟ್ರಾನ್ಸ್ ಅಂಡ್ ಆಲ್. ಸೊ ಇಲ್ಲಿ ವಾಟರ್ ಅಂತ ಹೇಳೋದನ್ನು ನೀವು ರೆಡ್ಯೂಸಿಂಗ್ ಏಜೆಂಟ್, ಬಿಕಾಸ್ ಫ್ಲೂರಿನ್ ಇಲೆಕ್ಟ್ರಾನನ್ನು ಹುಡ್ಕೊಂಡು ಆಕ್ಸಿಡೈಸ್ ಮಾಡ್ತಾನೆ ಬೇರೆಯವ್ರನ್ನ. ಸೊ ಹಿ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸರ್. ಈ ಎರಡು ಕಂಡೀಷನ್ಸ್ನಲ್ಲಿ ಇದಕ್ಕೂ ಆಕ್ಸಿಜನ್ ಇದೆ, ಇದಕ್ಕೂ ಆಕ್ಸಿಜನ್ ಇದೆ. ಯಾರು ಆಕ್ಸಿಡೈಸಿಂಗ್ ಏಜೆಂಟ್? ಎಟ್ ದಿ ಎಂಡ್ ಲುಕ್ ಇನ್ ಟು ದ ರಿಯಾಕ್ಟೆಂಟ್. ಯಾರಿಗೆಲ್ಲಿ ಆಕ್ಸಿಜನ್ ಇಲ್ಲ? ಎಫ್ಗಿಲ್ಲ. ಅಂದರೆ
ತನ್ನಲ್ಲಿರುವ ಆಕ್ಸಿಜನ್ ಇನ್ನೊಬ್ರಿಗೆ ಕೊಟ್ಬಿಟ್ಟು ತಾನು ಕಾಪಾಡ್ಕೊಂಡ ತನ್ನನ್ನು. ಸೊ ರೆಡ್ಯೂಸಿಂಗ್ ಏಜೆಂಟ್ ಯಾರಾದ್ರಲ್ಲಿ? ಕಾರ್ಬನ್ ಮೊನಾಕ್ಸೈಡ್ ಇಸ್ ದ ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ಸ್ ಏನು ಮಾಡ್ತಾರೆ? ಅವ್ರು ಯಾವಾಗಲೂ ಕೂಡ ಇನ್ನೊಬ್ಬರನ್ನ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಏನು ಮಾಡ್ತಾರೆ? ಹೆಲ್ಪ್ ಮಾಡ್ತಾನೆ ಫೆರಸ್ ಆಕ್ಸೈಡ್ ಜೊತೆಗೆ ಸೇರಿಕೊಂಡು. ನೀನು ಭಯ ಪಡಬೇಡ, ನೀನು ಆಕ್ಸಿಜನನ್ನು ನಾನು ತಗೊಳ್ತೀನಿ ಅಂತ ಹೇಳೋ ಥರ. ಓಕೆ, ನೆಕ್ಸ್ಟ್ ಇಲ್ಲಿ ಯಾರು ರೆಡ್ಯೂಸಿಂಗ್ ಏಜೆಂಟ್? ಈಸಿ, ಹೈಡ್ರೋಜನ್, ರೈಟ್? ದಟ್ಸ್ ಇಟ್. ನೆಕ್ಸ್ಟ್ ಐಡೆಂಟಿಫೈ ದ ಆಕ್ಸಿಡೈಸಿಂಗ್ ಏಜೆಂಟ್. ನಾವು ಇವಾಗ ರಿವರ್ಸ್ ಮಾಡಬೇಕು. ಯಾರಿಗೆ ಆಕ್ಸಿಜನ್ ಇದೆಯೋ ಅವರೇ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ತಾರೆ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ. ಸೊ ದಿಸ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್, ಹೌದಾ? ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್, ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್, ಹೌದಾ? ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್. ಯಾರಿಗೆ ಆಕ್ಸಿಜನ್ ಇದೆ ಅವರು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ತಾರೆ. ವಾಟ್ ಹ್ಯಾಪನ್ಸ್ ವೆನ್ ಅ ಪೀಸ್ ಆಫ್ ಜಿಂಕ್ ಮೆಟಲ್ ಇಸ್ ಆಡೆಡ್ ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್? ಅಲ್ಲೇನಾಗುತ್ತೆ? ಡಿಸ್ಪ್ಲೇಸ್ ಆಗುತ್ತೆ. ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ಅಲ್ವಾ? ಸೊ ಜಿಂಕ್ ವಿಲ್ ಡೆಫಿನೆಟ್ಲಿ ಡಿಸ್ಪ್ಲೇಸ್ ಕಾಪರ್. ಸೊ ಯು ಕ್ಯಾನ್ ಸಿ ಕಲರ್ ಚೇಂಜ್ ಆ್ಯಂಡ್ ದ ಫಾರ್ಮೇಷನ್ ಆಫ್ ಜಿಂಕ್ ಸಲ್ಫೇಟ್. ಸೊ ಅಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ, ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಮೆಟಲ್ ಇಸ್ ಆಡೆಡ್ ಟು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಇದು ಮೆಟಲ್ ಆ್ಯಂಡ್ ಆಸಿಡ್ ರಿಯಾಕ್ಷನ್. ಅಲ್ಯೂಮಿನಿಯಂ ಮೆಟಲ್ ಇಸ್ ಆಡೆಡ್ ಟು hydrochloric acid. Obviously you get what? Salt and hydrogen gas, AlCl3 and H2. How the balance ಮಾಡಬೇಕು ನೀವು? So I'm balancing it here itself. Yes. Silver metal is added to copper sulfate solution. Again, silver is very less reactive than copper, so you can expect no reaction because silver is not very reactive like copper. Tumba paapa adu silver. Silver is like paapa, reactive ಮಾಡಲ್ಲ. All set. Also write the balanced chemical reaction if the reaction occurs. Now ಮೂರಕ್ಕೂ ಕೂಡ balanced chemical reactions ಬರ್ದಿದ್ದೀವಿ, ಮೂರರಲ್ಲಿ ಎರಡಕ್ಕೆ. So you can refer the same. Next, 28th question. Why do we store silver chloride in dark color bottles? To avoid photo decomposition. Tumba important question idu. To avoid photo decomposition. Grapes hanging on the plant do not ferment, but after being plucked from the plant can be fermented. Under what conditions do these grapes ferment? Is it a chemical or a physical change? Definitely grape ferment ಆಗ್ತಿದೆ ಅಂತ ಹೇಳಿದ್ರೆ ಗ್ರೇಪ್ ಒಳಗಡೆ ಇರುವಂತಹ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಒರಿಜಿನಲ್ ಒಂದು ಸಬ್ಸ್ಟೆನ್ಸು, ಇಟ್ ಈಸ್ ಅಂಡರ್ಗೋಯಿಂಗ್ ಸರ್ಟನ್ ಚೇಂಜಸ್ ಟು ಫಾರ್ಮ್ ಅ ನ್ಯೂ ಸಬ್ಸ್ಟೆನ್ಸ್ ವಿತ್ ನ್ಯೂ ಪ್ರಾಪರ್ಟಿ. ಸೊ ಗ್ರೇಪ್ ಫರ್ಮೆಂಟ್ ಆಗಬೇಕಾದ್ರೆ ನಮ್ಗೆ ಯಾವಾಗಲೂ ಕೂಡ ಫರ್ಮೆಂಟೇಷನ್ ನೀವು ನಿಮ್ಮ ಬಯಾಲಜಿಲಿ ಓದಿರ್ಬೋದು, ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಗ್ಲುಕೋಸ್ ಅಂತ ಹೇಳುವಂಥದ್ದು, ಶುಗರ್ ವಿಲ್ ಚೇಂಜ್ ಇನ್ ಟು ಆಲ್ಕೋಹಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಆಬ್ವಿಯಸ್ಲಿ ಇಟ್ ಇಸ್ ಅ ಕೆಮಿಕಲ್ ಚೇಂಜ್. ಗ್ರೇಪ್ ಫರ್ಮೆಂಟೇಷನ್ ಆಗುವಂಥದ್ದು ಕೆಮಿಕಲ್ ಚೇಂಜ್ ಅದು. Write the balanced chemical equation for the following reaction and identify the type of reaction in each case. Nitrogen reacted with hydrogen gas in the presence of catalyst at 773 Kelvin to form ammonia gas. N2 plus H2 giving NH3. Iron oxide catalyst alli 773 Kelvin nalli react ಆಗ್ತಾ ಇದೆ. So we write here as 3. Yes. Sodium hydroxide reacts with acetic acid to form sodium acetate. Sodium hydroxide, NaOH, reacts with acetic acid, CH3COOH. Acetic acid, the H is always reactive, alva. So sodium takes up this place. Aವಾಗ ನಮಗೆ ಏನು ಸಿಗುತ್ತೆ? ಸೋಡಿಯಂ ಎಸಿಟೇಟ್, CH3COONA ಸಿಗುತ್ತೆ. ಜೊತೆಗೆ ಏನು ಸಿಗುತ್ತೆ ನಮಗೆ ಇಲ್ಲಿ? HOH, ಎರಡು ಸೇರಿ ವಾಟರ್ ಸಿಗುತ್ತೆ. ಸೊ ಇದೇನಿದು? What is this compound? ಇದೇನಿದು? ಸರಿ, ಇದೇನಿದು ಈ ಕಂಪೌಂಡ್? ಫಸ್ಟಿಗೆ ಲಾಸ್ಟ್ ಮೆಟಲ್ ತಗೊಳ್ಳಿ, ಸೋಡಿಯಂ. ಈ ಪಾರ್ಟನ್ನು ಎಸಿಟೇಟ್ ಅಂತ ಹೇಳಿ ಕರೀತಾರೆ, ಹೌದಾ? ಆಲ್ ಸೆಟ್. ನೆಕ್ಸ್ಟ್, so I'm done with these two. Next, ethanol is warmed in the presence of ethanoic acid to form ethyl acetate in the presence of concentrated sulfuric acid. ಯಾವ ರಿಯಾಕ್ಷನ್ ಇದು? ಆಲ್ಕೋಹಾಲ್ ಆಸಿಡ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ನೀವು ಯಾವ ಚಾಪ್ಟರ್ನಲ್ಲಿ ಕಲ್ತಿದ್ದೀರಾ?
ಕಾರ್ಬನ್ ಅಂಡ್ ಕಂಪೌಂಡ್ಸ್ ಚಾಪ್ಟರ್ನಲ್ಲಿ ಕಲ್ತಿದ್ದೀರಾ, ಹೌದಾ? ಸೊ ಕಾರ್ಬನ್ ಅಂಡ್ ಕಂಪೌಂಡ್ಸ್ ಚಾಪ್ಟರ್ನಲ್ಲಿ ಏನು ಕಲ್ತ್ರಿ? ಎಸ್ಟರಿಫಿಕೇಶನ್ ರಿಯಾಕ್ಷನ್ ಕಲ್ತ್ರಿ. ಹೇಗೆ ಕಲ್ತ್ರಿ? CH3 CH2OH ರಿಯಾಕ್ಟ್ಸ್ ವಿತ್ ಎಥನೋಯಿಕ್ ಆಸಿಡ್. ನಾನು ರಿವರ್ಸ್ ಫಾರ್ಮ್ನಲ್ಲಿ ಬರಿಬೋದಾ? CH3 COOH. And you can eliminate certain things now. ಆಲ್ಕೋಹಾಲ್ ಇಂದ H ಅನ್ನು ಎಲಿಮಿನೇಟ್ ಮಾಡಿ, ಆಸಿಡ್ ಇಂದ OH ಅನ್ನು ಎಲಿಮಿನೇಟ್ ಮಾಡಿ. ಓಕೆ, ನಿಮ್ಗೆ ಏನು ಸಿಗುತ್ತೆ ಈ ಥರ ಎಲಿಮಿನೇಟ್ ಮಾಡಿದ್ರೆ? ಇನ್ ದ ಪ್ರೆಸೆನ್ಸ್ ಆಫ್ ಯಾರು ಅಲ್ಲಿ ಎಲಿಮಿನೇಟ್ ಮಾಡೋದು? ಯಾರು ಇಲ್ಲಿ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ವಿಲ್ ಟೇಕ್ ಅಪ್ ದಿಸ್ ವಾಟರ್ ಮಾಲಿಕ್ಯೂಲ್. ಸೊ ಯು ಗೆಟ್ ಮೈನಸ್ ವಾಟರ್, ಅಂದರೆ ವಾಟರ್ನ ಎಲಿಮಿನೇಟ್ ಮಾಡ್ತಾ ಇದ್ರೆ ಹೀಗೂ ಬರಿಬಹುದು, ಅಥವಾ ಅದನ್ನ ಬೈ ಪ್ರಾಡಕ್ಟ್ ಆಗಿ ಕೂಡ ನೀವು ಬರಿತಾ ಹೋಗ್ಬೋದು. ಸೊ ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳಿ. ಫಸ್ಟಿಗೆ ಪ್ರಾಡಕ್ಟ್ ಬರ್ಬಿಡೋಣ ಮಕ್ಕಳೇ ನಾವು. ಓಕೆ, ಸೊ CH3 CH2O C ಡಬಲ್ ಬಾಂಡ್. ಈ CO ಇದೆಯಲ್ಲ ಅದನ್ನು ನಾನು C ಡಬಲ್ ಬಾಂಡ್ ಅಂತಲೂ ಬರಿಬೋದು. CH3 ಪ್ಲಸ್ ವಾಟರ್. ಸೊ ಯಾವ ರಿಯಾಕ್ಷನ್ ಇದು? ಎಸ್ಟರಿಫಿಕೇಶನ್ ರಿಯಾಕ್ಷನ್. ಫಸ್ಟ್ ಕಂಪೌಂಡ್ ಏನು? ಎಥನೋಲ್. ಸೆಕೆಂಡ್ ಕಂಪೌಂಡ್ ಏನು? ಎಥನೋಯಿಕ್ ಆಸಿಡ್. ಮತ್ತೆ ಈ ಕಂಪೌಂಡ್ ಏನು? ಇದನ್ನ ಹೇಗೆ ನೇಮ್ ಮಾಡ್ತಾರೆ? ಫಸ್ಟಿಗೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಕ್ಸಿಜನ್ ಪಕ್ಕಕ್ಕೆ ಇರೋದನ್ನ ಫಸ್ಟ್ ಬರ್ಕೊಳ್ಳಿ, ಈಥೈಲ್, ಆಯ್ತಾ? ಆಮೇಲೆ ಇಲ್ಲಿ ಇದನ್ನ ನೇಮ್ ಮಾಡ್ಬೇಕು. ಇವಾಗ 2 ಕಾರ್ಬನ್ ಇದೆ, ಸೊ ಈತ್, ಅದ್ರ ನಡುವೆ ಸಿಂಗಲ್ ಬಾಂಡ್ ಇದೆ ಅಲ್ವಾ? ಈ 2 ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದೆ ಅಲ್ವಾ? ಏನ್. ಮತ್ತೆ ಈ ಎಂಟೈರ್ C ಡಬಲ್ ಬಾಂಡ್ O ಅನ್ನ O8 ಇಥೈಲ್ ಎಥನೋವೇಟ್ ಅಂತ ಹೇಳಿ ಕರಿತೇವೆ. ಸೊ ದಿಸ್ ರಿಯಾಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ರೈಟ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಆಮೇಲೆ ಅದನ್ನ ಹೀಟ್ ಮಾಡಬೇಕು, ಲೈಟಾಗಿ ಹೀಟ್ ಮಾಡಬೇಕು. ಓಕೆ, ದಟ್ಸ್ ಇಟ್. ಒನ್ ಮೋರ್ ಕ್ವೆಶನ್ ಇತ್ತು, ನೋಡೋಣ ಯಾವುದದು ಅಂತೇಳಿ. Ethene is burnt in the presence of oxygen to form carbon dioxide, water. Ethene. ಈಥೀನ್ ನೀವೇನು ಮಾಡ್ತೀರಾ? ಹೀಟ್ ಮಾಡ್ತಿದ್ದೀರಾ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅದು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ಫಾರ್ಮ್ ಮಾಡ್ತಾ ಇದೆ. ಎಷ್ಟು ಕಾರ್ಬನ್ ಕೊಡ್ತಾ ಇದೆ ಮಕ್ಕಳಲ್ಲಿ? 2. ಸೊ 2 ಕಾರ್ಬನ್ ಡೈಆಕ್ಸೈಡ್. ಎಷ್ಟು ಹೈಡ್ರೋಜನ್? ಟೋಟಲ್ ಇಂದ ರಿಯಾಕ್ಟೆಂಟ್ ಸೈಡ್ 4 ಅಲ್ವಾ? ಸೊ 4 ಅಲ್ಲ 2. ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿ ಇವಾಗ 6 ಆಕ್ಸಿಜನ್. ಸೊ ಐ ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್ ಬೈ 3. ದಟ್ಸ್ ಇಟ್. ಸೊ ಈಥೀನ್ ಆಗಿರ್ಬೋದು, ಈಥೇನ್ ಆಗಿರ್ಬೋದು, ಈಥೈಲ್ ಆಲ್ಕೋಹಾಲ್ ಆಗಿರ್ಬೋದು, ಯಾವುದನ್ನೇ ನೀವು ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ಬರ್ನ್ ಮಾಡಿದ್ರೂ ಕೂಡ ನಿಮಗೇನು ಸಿಗಬೇಕು? ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಸಿಗಬೇಕು. ಇದೇನಿದು? ಈಥೀನ್. ಇದು ಏರ್, ಆಕ್ಸಿಜನ್ ಅಲ್ವಾ? ಎಸ್, ದಟ್ಸ್ ಇಟ್. ಸೊ ಐ ಹೋಪ್ ಯು ಎಂಜಾಯ್ಡ್ ದ ಸೆಷನ್. ನಿಮಗೆ ಖುಷಿ ಅನ್ನಿಸ್ತು ಈ ಸೆಷನ್ ನನ್ನ ಜೊತೆ ಕೇಳ್ತಾ. ನಾನು ಕೂಡ ತುಂಬ ಸಣ್ಣ ಸಣ್ಣ ಸಿಲಿ ಜೋಕ್ಸ್ನೆಲ್ಲ ಮಾಡ್ತಾ ಇದ್ದೆ ಇನ್ ಬಿಟ್ವೀನ್, ಸೊ ದಟ್ wanted to keep you guys alert. ಸೊ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೂ ಇನ್ನೊಂದು ಚಾಪ್ಟರ್ ಇದು ಸೂಪರ್ 30 ಕ್ವೆಶನ್ಸ್ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್.